ವಿ ಆರ್ ಆಲ್ ಇನ್ಸ್ಟ್ರೂಮೆಂಟ್ಸ್ ಇನ್ ದ ಹ್ಯಾಂಡ್ಸ್ ಆಫ್ ದ ಲಾರ್ಡ್. ವಿ ಆರ್ ಆಲ್ ಇನ್ಸ್ಟ್ರೂಮೆಂಟ್ಸ್ ಇನ್ ದ ಹ್ಯಾಂಡ್ಸ್ ಆಫ್ ದ ಲಾರ್ಡ್ ಅಂದ್ರೆ ಆ ದೇವ್ರ ಕೈಲಿ ನಾವೆಲ್ಲ ಒಂದು ಇನ್ಸ್ಟ್ರೂಮೆಂಟ್ ಇದ್ದಂಗೆ. ಈಗ ನಿಮ್ಮ ಕ್ಯಾಮ್ರಾ ಇದ್ದಂಗೆ, ಕತ್ತಿ ಇದ್ದಂಗೆ. ನಮ್ಮ ಮೂಲಕ ಅವರು ಚಿಕಿತ್ಸೆ ಮಾಡಿಸ್ತಾರೆ ಅಷ್ಟೇ, ನಾವು ಮಾಡಲ್ಲ. 800 ಕೋಟಿ ಜನಸಂಖ್ಯೆಗೂ ಸ್ಮೈಲ್ ತರಬೇಕು ಆಸೆ ನಮ್ದು. ಎಲ್ಲಾರು ಸ್ಮೈಲ್ ಮಾಡ್ಬೇಕು ಅಂತ ಆಸೆ ನಮ್ದು. ನಾನು ಬಹಳ ಕಠಿಣವಾಗಿ ಹೇಳ್ತೀನಿ, ಕೇಳಿಸ್ಕೊಡ್ರಿ. ಇಲ್ಲಿ ನಮ್ಮ ಸರ್ಕಾರದವರು ಹಣ ಕೊಟ್ಟಿದ್ದಾರಲ್ಲ ಜನಕ್ಕೆ, ಕೇಂದ್ರ ಸರ್ಕಾರದವರು ಡೈರೆಕ್ಟ್ ಟ್ರಾನ್ಸ್ಫರ್ ಖಾತೆಗೆ, ನಮ್ಮವರು ಡೈರೆಕ್ಟ್ ಟ್ರಾನ್ಸ್ಫರ್ ಹಣ ಕೊಡ್ತಾ ಇದ್ದಾರೆ. ಈ ಹಣ ಕೊಡೋ ಬದಲು ನಮ್ಮ ಸರ್ಕಾರದವರು ಎಲ್ಲರಿಗೂ ಸಹ ಈ ಬಡತನದ ರೇಖೆಗಿಂತ ಕೆಳಗಿರೋರಿಗೆ ಯಾರ್ಯಾರು ಸ್ಕೀಮ್ಸ್ ಕೊಡ್ತಾರಲ್ಲ ಅವ್ರಿಗೆಲ್ಲ ಪರ್ಮನೆಂಟ್ ಆಗಿ ಒಂದು ಆರೋಗ್ಯ ಸ್ಕೀಮ್ ಕೊಟ್ಬಿಟ್ರೆ ಇನ್ನೇನು ಬೇಕಾಗಿಲ್ಲ ಜನಕ್ಕೆ. ಏನು ಅದ್ಭುತವಾದ ಐಡಿಯಾ ಸರ್, ಸೂಪರ್. ನಿಜಕ್ಕೂ ಸರ್ಕಾರ ಕೇಳಿಸ್ಕೊಳ್ಳಿ ಇದನ್ನ. ಈ ಅಲ್ಲೆಲ್ಲ ಈ ಸೀರೆಗಳದ್ದು ಇದನ್ನ ಹಾಕಿರಿ ನೋಡಿದೆ ನಾನು ಇದನ್ನ ಎಲ್ಲಿ ನೋಡ್ಲಾರ ದೃಶ್ಯಗಳದು ಸಿಕ್ತು. ಸರ್ ಅದ್ರ ಹಿನ್ನೆಲೆ ಯಾಕಂದ್ರೆ ನೋಡ್ರಿ, ಇಲ್ಲಿ ಒಂದು ದೊಡ್ಡ ಸೀರೆ ಇದೆ ನೋಡ್ರಿ. ಇದು ನೋಡಿದ್ರ, ಇದು ಹಸಿರು ಕಲರ್ ಸೀರೆ. ಇದು ಹಸಿರಿಗೇನು ನಮ್ಮ ಒಂದು ಬಹಳ ಪವಿತ್ರವಾದ ಒಂದು ಕಲರು ಹಸಿರು. ನಮ್ಮ ರೈತರೆಲ್ಲ ಹಸಿರು ಹಾಕೊಂಡಿರ್ತಾರೆ. ನಾವು ಹಸಿರು ಬೆಳಿತೀವಿ, ನಮ್ಮ ರೈತರೆಲ್ಲ ಹಸಿರಿಂದನೇ ಇವತ್ತು ಉಸಿರು. ಸೊ ಈ ಹಸಿರು ಈ ಗ್ರೀನ್ ಕಲರ್ ಸೀರೆ ಇದೆಯಲ್ಲ ಇವತ್ತು, ಈ ಗ್ರೀನ್ ಕಲರ್ ಸೀರೆ ಇದು ನಮ್ಮ ಆಕೆ ನಮ್ಮ ತಾಯಿದು. ಈಗ ನಮ್ಮ ಕಣ್ಣಿಗೆ ಕಾಣೋ ತಾಯಿ ಯಾರು? ಅಮ್ಮ, ತಾಯಿ, ತಂದೆ, ಅವರೇ ತಾನೆ. ಯಾಕೆ ನಾನು ಈ ಸೀರೆ ಹಾಕ್ತೆ ಸಾಹೇಬ್ರೆ ಅಂದ್ರೆ, ನೋಡಿ ಇದು ದೇವ್ರ ಮನೆ. ಆ ದೇವ್ರ ಮನೆ ಎದುರುಗಡೆ ನಮ್ಮ ತಾಯಿ ಸೀರೆ ಇದೆ. ನಾವಿಲ್ಲಿ ಕುಂತು ಕೆಲಸ ಮಾಡ್ತಿದ್ರೆ ನಮ್ಮ ತಾಯಿ ನೋಡ್ದಂಗೆ ಆಗ್ತದೆ. ಅಮೆರಿಕಾದಲ್ಲಿರ್ತಾರೆ ಅಣ್ಣ ತಮ್ಮ ಅಮೆರಿಕಲ್ಲಿದ್ದಾಗ ತಾಯಿ ತೀರ್ಕೋತಾರೆ ಸಾಹೇಬ್ರೆ. ತಾಯಿ ತೀರ್ಕೊಂಡಾಗ ಅಣ್ಣ ತಮ್ಮ ಏನು ಡಿಸೈಡ್ ಮಾಡ್ತಾರೆ, ನೋಡು ತಾಯಿ ತೀರ್ಕೊಂಡಿದ್ದಾರೆ, ಈಗ ಅಲ್ಲಿ ಹೋಗಿ ವಿಡಿಯೋ ಕಾಲ್ ಮಾಡು, ವಿಡಿಯೋ ಕಾಲಾಗಿ ನೋಡ್ತೀನಿ. ಈ ತಾಯಿ ತೀರ್ಕೊಂಡಾಗ ನೀನು ಹೋಗು, ನಿನ್ನ ತಂದೆ ತೀರ್ಕೊಂಡಾಗ ನಾನು ಹೋಗ್ತೀನಿ, ಡಿವೈಡ್ ಮಾಡ್ಕೋದು ಸರ್. ಇದು ಸತ್ಯ, ಇದು ನನ್ನ ಆಸ್ಪತ್ರೆ ನಡೆದಿರೋ ಘಟನೆ ಇದು. ಅಣ್ಣ ಬರ್ತಾನೆ, ಬಂದು ತಂದೆ ಕೇಳ್ತಾನೆ, ತಮ್ಮ ಇಲ್ಲಪ್ಪ ಅವ್ನು ಬರಲಿಲ್ಲಪ್ಪ ಅಂತ. ಇಬ್ಬರೇ ಮಕ್ಕಳು. ಇಲ್ಲಪ್ಪ ನಾವೇ ಮಾಡ್ಕೊಂಡ್ವಿ, ಈಗ ಅವ್ನು ಬ್ಯುಸಿ ಇದ್ದಾನವ, ಈಗ ನಾ ಬಂದೇನೆ, ಮುಂದೆ ಅವ್ನು ಬರ್ತಾನೆ. ಏನು ಮಾಡ್ತಾರೆ, ಈ ಅಪ್ಪ ಹೋಗಿ ಸೀದಾ ಬೆಡ್ರೂಮ್ ಒಳಗೆ ಹೋಗಿ ಫ್ಯಾನಿಗೆ ನೇಣು ಹಾಕೊಂಡು ಅವ ಪ್ರಾಣ ಬಿಡ್ತಾನೆ. ಚೀಟಿ ಏನು ಬಿಡ್ತೈತೆ ಗೊತ್ತಾ ಅಲ್ಲಿ, ಈಗಲಾದ್ರೂ ಬರ ಕೇಳಪ್ಪ ಅವನ್ನ, ಇಬ್ರು ಸತ್ತಿದ್ದೀವಿ, ಕರ್ಸ್ಬಿಡವನ್ನ ಅಂತ. ಸತ್ಯ ಇದು. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ. ಹಾಗೂ ಈ ದಿನ ತಮಗೆ ಒಂದು ಅದ್ಭುತವಾದ ಕಥೆಯೊಂದಿಗೆ ಬಂದು ನಿಂತಿದ್ದೀನಿ. ನಿಮಗೆ ತುಂಬ ರಿಲೇಟೆಡ್ ಆಗಿರುವಂಥದ್ದು. ಬಟ್ ಅದು ಬಂದಾಗ ಭಾಳ ನೋವು ಇರುತ್ತೆ, ಅದು ಆರಾಮಾದಾಗ ಮುಖದ ಮೇಲೆ ಒಂದು ನಗು ಬರುತ್ತೆ. ಅದೇ ಸ್ಮೈಲ್ಸ್ ಅಂತ ಹೇಳ್ತಾರೆ. ಆ ಸ್ಮೈಲ್ಸ್ ಕತೆ ತಮ್ಮ ಹತ್ರ ತೊಗೊಂಡು ಬಂದಿದ್ದೀನಿ. ಇದಕ್ಕೆ ಸ್ಮೈಲ್ಸ್ ಅಂತ ಹೆಸರು ಹೆಂಗಿಟ್ರು ಅನ್ನೋದು ನನಗೂ ಭಾಳ ಸೋಜಿಗ. ನೀವು ಆಶ್ಚರ್ಯಪಡ್ತೀರಿ, ಯಾವುದಕ್ಕೆ ಸ್ಮೈಲ್ಸ್ ಅಂತ ಹೆಸರಿಟ್ರಪ್ಪ ಅಂತಂದ್ರೆ, ಭಾಳ ಜನ ನೀವು ಕೇಳಿರ್ತೀರಿ, ಎಲ್ಲರ ಹಲ್ಲಿನ ಹಾಸ್ಪಿಟ್ಲ್ ಏನಾದರೂ ಕಂಡ್ರೆ, ದಂತ ವೈದ್ಯರು ಏನಾದರೂ ಇದ್ದರೆ ಅದಕ್ಕೆ ಸ್ಮೈಲ್ಸ್ ಅಂತ ಇಟ್ಟಿರ್ತಾರೆ. ಅಲ್ಲಿ ಸ್ಮೈಲ್ಸ್ ಕರೆಕ್ಟ. ಇನ್ನು ಭಾಳ ಯೋಚನೆ ಮಾಡಿದರೆ ಫೋಟೋ ಸ್ಟುಡಿಯೋಗೆ ಇಟ್ಟಿರ್ತೀವಿ ಸ್ಮೈಲ್ಸ್ ಅಂತ. ನಾನೇ ಇಟ್ಟಿದ್ದೆ ನಮ್ಮ ಫೋಟೋ ಸ್ಟುಡಿಯೋಕ್ಕೆ. ಬಟ್ ಇಲ್ಲೊಬ್ಬರು ಸ್ಮೈಲ್ಸ್ ಅಂತ ಹೆಸರಿಟ್ಟರೆ ಎದಕ್ಕಂತ ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತಾ? ಮೂಲವ್ಯಾಧಿ ನೋಡ್ತಾರೆ ರೀ ಅವರು. ಫೇಮಸ್, ಇಡೀ ವರ್ಲ್ಡ್ಗೆ ಫೇಮಸ್ಸು, ಇಡೀ ಜಗತ್ತಿಗೆ ನಂಬರ್ 1 ಡಾಕ್ಟರ್ CM ಪರಮೇಶ್ವರ್ ಅಂತೇಳಿ ಅವ್ರ ಕತೆಗೆ ತಮಗೆ ಸ್ವಾಗತ. ನೀವು ಕೇಳೇ ಇರ್ತೀರಿ, ಸೋಷಿಯಲ್ ಮೀಡಿಯಾದಲ್ಲಿ ಬೇಕಾದಷ್ಟು ವಿಡಿಯೋಗಳು ಇವ್ರದ್ದು ಲಭ್ಯ ಇದೆ. ಅದ್ಭುತವಾದ ಡಾಕ್ಟರ್ ಅನ್ನೋದಕ್ಕೆ ಎರಡು ಮಾತಿಲ್ಲ. ಇಲ್ಲಿವರೆಗೆ 7 ಲಕ್ಷಕ್ಕೂ ಹೆಚ್ಚು ಜನ ಇಲ್ಲಿ ಭೇಟಿ ಕೊಟ್ಟಿದ್ದಾರೆ. ಲಕ್ಷಾಂತರ ಜನ ಇಲ್ಲಿ ಆಪರೇಷನ್ ಆಗಿ ಸಕ್ಸಸ್ ಆದವರಿದ್ದಾರೆ. ಹಾಗಾಗಿ ಈ ಕತೆಗೆ ತಮಗೆ ಸ್ವಾಗತ. ಇದು ಇರ್ತಕ್ಕಂಥದ್ದು ಯಶವಂತಪುರದ ಮತ್ತಿಕೇರಿಯಲ್ಲಿದೆ ಸ್ಮೈಲ್ಸ್ ಹಾಸ್ಪಿಟಲ್ ಅಂತ ಹೇಳಿ. ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಇವ್ರದ್ದು ಬ್ರಾಂಚ್ ಬೇರೆ ಬೇರೆ ಕಡೆ ಕೂಡ ಇದೆ. ಹಾಗಾಗಿ ನಾನೀಗ ಮಾತಾಡ್ತಾ ಇರ್ತಕ್ಕಂಥದ್ದು ಯಶವಂತಪುರದ ಹಾಸ್ಪಿಟ್ಲಿಂದ. ಬನ್ನಿ, ಇವ್ರ ಕತೆಗೆ ತಮಗೆ ಸ್ವಾಗತ. ಬರೀ ಇದು ಇಲ್ಲಿ ಚಿಕಿತ್ಸೆ ಬಗ್ಗೆ ಮಾತಾಡ್ತೀವ ಅಂತಂದರೆ ಅಲ್ಲ, ಅದನ್ನು ಮೀರಿ ಬದುಕಿನ ಬಗ್ಗೆ ಮಾತಾಡ್ತೀವಿ, ಬಿಸ್ನೆಸ್ ಬಗ್ಗೆ ಮಾತಾಡ್ತೀವಿ, ಸೋತು ಹೋದವ್ರು ಏನಾದರೂ ಇದ್ದರೆ ಬದುಕನ್ನು ಗೆಲ್ಲೋದು ಹೇಗೆ ಅಂತ ಮಾತಾಡ್ತೀವಿ. ಬನ್ನಿ, ಆ ಎಲ್ಲ ಒಟ್ಟಾರೆ ಕತೆಗೆ ತಮಗೆ ಸ್ವಾಗತ. ಮಿಸ್ ಮಾಡಬೇಡಿ, ಮನೆ ಮಂದಿ ಎಲ್ಲ ಕುತ್ಕೊಂಡು ನೋಡ್ತಾ ಇರಿ. ಯಾಕೆ ಅಂತ ಹೇಳಿದರೆ, ಒಂದಿಷ್ಟು ಅನುಭವಗಳನ್ನು
ಯಾರು ಹಿಂಗೆ ಬದುಕಿನುದ್ದಕ್ಕೂ ಧಾರೆ ಎರೆದು ನಮಗೆ ಧಾರೆ ಎರಿತಾರೋ ಅವರಿಂದ ತಿಳ್ಕೊಬೇಕಾಗಿದೆ. ಹಾಗಾಗಿ ಈ ಸ್ಮೈಲ್ಸ್ ಕತೆಗೆ ತಮಗೆ ಸ್ವಾಗತ. ನೋಟ್ ಮಾಡ್ಕೊಳ್ಳಿ, ಅದ್ಭುತವಾದ ಹಾಸ್ಪಿಟ್ಲು. ಯಾಕೆಂದರೆ ಇಂಥವು ಅವೈಜ್ಞಾನಿಕವಾಗಿ ಬೇಕಾದಷ್ಟು ನಾವು ಫೈಲ್ಸ್ ವಿಚಾರವಾಗಿ ಹಾದಿ ಬೀದಿಯಲ್ಲಿ ಇರ್ತಕ್ಕಂಥ ಡಾಕ್ಟ್ರಿಗೆ ತೋರಿಸಿ ದುಡ್ಡು ಖರ್ಚು ಮಾಡ್ಕೊಂಡಿರ್ತೀವಿ ಮತ್ತು ಕೊನೆಗೆ ಇಂಥ ಹಾಸ್ಪಿಟ್ಲ್ ಹುಡುಕ್ತೀವಿ. ಬಟ್ ಅಲ್ಲಿ ಅಷ್ಟೊತ್ತಿಗಾಗಲೇ ನಮ್ಮ ದುಡ್ಡು ಖರ್ಚಾಗಿರುತ್ತೆ, ಆರೋಗ್ಯನೂ ಹಾಳಾಗಿರುತ್ತೆ. ವಾಪಸ್ ಇಂಥಲ್ಲಿ ಬಂದಾಗ ಭಾಳ ಕಷ್ಟ ಆಗುತ್ತೆ. ಹಾಗಾಗಿ ಮೊದಲು ಅಥೆಂಟಿಕ್ ಆಗಿ ತೋರಿಸ್ಬೇಕಂದ್ರೆ ಇಂಥ ಡಾಕ್ಟರು, ಇಂಥ ಹಾಸ್ಪಿಟ್ಲ್ ಅವಶ್ಯಕತೆ ಇದೆ. ಹಾಗಾಗಿ ಮೊದಲು ಇಂಥವ್ರನ್ನ ಒಪಿನಿಯನ್ ತಗೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾ ಬನ್ನಿ. ಈ CM ಪರಮೇಶ್ವರ್ ಅವರ ಕತೆಗೆ ತಮಗೆ ಸ್ವಾಗತ ಗೆಳೆಯರೆ. ಬನ್ನಿ. ಮೊದಲನೇ ಸಾರಿ ಹಾಸ್ಪಿಟ್ಲಲ್ಲಿ ಹಿಂಗೆ ದೈವಾನುಗ್ರಹ, ಹಿಂಗೆ ದೇವ್ರ ಮನೆ, ಹಿಂಗೆ ಪೂಜೆ ಮಾಡೋ ಡಾಕ್ಟರ್ನ ಫಸ್ಟ್ ಗೀತಾ ನೋಡಿದ್ರೆ ಹಾಂ ಕೇಳಿಸ್ಕೊಂಡ್ರೆ ಹೌದು ಅಲ್ಲಿ ಕೇಳಿಸ್ಕೊಳ್ಳಿಲ್ವ ನೀವು? ಕೇಳಿಸ್ಕೊಂಡೆ. ಕೇಳಿಸ್ತಾ? 24 ಗಂಟೆ ಭಗವದ್ಗೀತಾ ಇಲ್ಲಿ ನಡೀತಾ ಇರ್ತದೆ, ನಿಲ್ಲಂಗಿಲ್ಲ ಅದು. ಹಾಂ ಹಾಂ ಗೊತ್ತಾಯ್ತಲ್ಲ? ಸೊ ಎಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಆ ದೇವರ ಅನುಗ್ರಹ ಇಲ್ಲದೆ ಹೋದ್ರೆ ಹಾಂ ನಾವು ಏನೇನು ಅಲ್ಲ. ಗೊತ್ತಾಯ್ತಲ್ಲ? ಇವತ್ತು ನಾವೇನಾದರೂ ಈ ಮಟ್ಟಕ್ಕೆ ಬಂದಿದ್ದೀವಿ ಅಂದರೆ ದೇವರ ಅನುಗ್ರಹ, ತಂದೆ ತಾಯಿಗಳ ಆಶೀರ್ವಾದ ಮತ್ತು ನೂರಾರು ಜನ ಬರ್ತಾರಲ್ಲ ಅವ್ರಿಗೆ ನಾವು ಸೇವೆ ಮಾಡ್ತೀವಲ್ಲ, ಆ ನೂರಾರು ಜನ, ಸಾವಿರಾರು ಜನ, ಲಕ್ಷಾಂತರ ಜನ ಆಗಿ ದಿನ ನಮ್ಮನ್ನು ಹರಿಸ್ತಾರಲ್ಲ, ಅದೇ ನಮ್ಮ ಬ್ಯಾಲೆನ್ಸ್ ಶೀಟ್. ಸೊ ಏನಾಗಿದೆ ಅಂದರೆ ಇವತ್ತು ಜನ ಚೆನ್ನಾಗಿ ಸರಿ ಇಲ್ಲ ಅಂತ ಹೇಳ್ತಾರಲ್ಲ, ತಪ್ಪುದು. ಜನ ಒಳ್ಳೆಯವರೇ ಇದ್ದಾರೆ. ನಾವು ಯಾವ ರೀತಿ ನಡ್ಕೋತೀವೋ ಅದ್ರ ಮೇಲೆ ಜನ ಡಿಪೆಂಡ್ ಆಗ್ತಾರೆ, ನಮ್ಮ ಮೇಲೆ ನಡ್ಕೋತೀವಿ. ಹೌದ್ರಿ, ಅರ್ಥ ಆಯ್ತಲ್ವಾ? ಫಾರ್ ಎಕ್ಸಾಂಪಲ್ ನನಗೆ ಒಂದು ಆಕ್ಸಿಡೆಂಟ್ ಆಯಿತು ಯಾವಾಗ ಸರ್? 2015ರಲ್ಲಿ 2015ರಲ್ಲಿ ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟಲ್ಲಿ ಆಲ್ಮೋಸ್ಟ್ ನಾನು 95% ಸತ್ತೋಗಿದ್ದೆ. ಯಾಕೆ ಬದುಕ್ತೆ ನಾನು ಅಂದರೆ ಆ ದೇವರ ಆರೈಕೆ ಮತ್ತು ಜನ ಆರೈಕೆ ಮಾಡ್ತಿದ್ರಲ್ಲ, ಅದಕ್ಕೆ ದಿನನಿತ್ಯ ಪೂಜೆ ಆಗುತ್ತೆ. ದಿನನಿತ್ಯ ನಾನು ಪೂಜೆ ಮಾಡಿ ನನ್ನ ಕೆಲಸ ಶುರು ಮಾಡೋದು. ಬೆಳಗ್ಗೆ ಯೋಗ ಮುಗಿಸ್ತೀನಿ, ಓದೋದು ಮುಗಿಸ್ತೀನಿ. ಯೋಗ ಆಯಿತು, ಓದಿದ್ದಾಯಿತು. ನ್ಯೂಸ್ ಪೇಪರ್ ಒಂದು ನ್ಯೂಸ್ ಪೇಪರ್ ಪೂರ್ತಿ ನೋಡ್ಬಿಡ್ತೀನಿ ಬೆಳಗ್ಗೆ. ಗೊತ್ತಾಗಬೇಕಲ್ಲ ಪ್ರಪಂಚದಲ್ಲಿ ಏನಾಗ್ತಾ ಇದೆ. ಲಕ್ಷಾಂತರ ಜನ ಇವತ್ತು ದೇಶದಲ್ಲಿ ಹಾಸ್ಪಿಟ್ಲಿಗೆ ಬಿಲ್ ಕೊಡೋಕ್ಕಾಗ್ದೇನೆ, ಕ್ಯಾನ್ಸರ್ ಚಿಕಿತ್ಸೆಗೆ ದುಡ್ಡು ಕೊಡೋಕ್ಕಾಗ್ದೇನೆ, ಒಡವೆ ಆಡ ಇಟ್ಟು, ಮತ್ತು ಜಮೀನು ಮಾರಿ, ಹಸು ಮಾರಿ, ತಮ್ಮ ಬೈಕನ್ನು ಅಡ ಇಟ್ಟು. ನಾನು ಮಂಡ್ಯದಲ್ಲಿ ಕೆಲಸ ಮಾಡಬೇಕಾದ್ರೆ ಎಷ್ಟೋ ಜನ ಹೆಣ್ಮಕ್ಳು ಬಂದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೂ ಮೆಡಿಕಲ್ ಸಪ್ಲೈ ಇರ್ತಾ ಇರಲಿಲ್ಲ. ಅವರು ಮೂಗಲ್ಲಿರೋದು ತೊಗೊಂಡೋಗಿ ಮಾರ್ವಾಡಿ ಅಂಗಡಿಲಿ ಇಟ್ಟು, ಓಲೆ ಇಟ್ಟು, ಮಂಗಲನೂ ಸಹ ಇಟ್ಟು ಬಂದು ನಾನು ಮೆಡಿಸಿನ್ಸ್ ತರೋದನ್ನ ಕಣ್ಣಾರ ನೋಡಿದ್ದೀನಿ. ಆರೋಗ್ಯ ಕೊಡೋಕೆ ಇವತ್ತು ನಮ್ಮ ದೇಶದಲ್ಲಿ ಭಾಳ ಕಷ್ಟಪಡ್ತಾ ಇದಾರಲ್ಲ. ಆರೋಗ್ಯ ಅಂದ್ರೆ ಬರೀ ದೇಹದ್ದಲ್ಲ, ಸಮಾಜದ ಕೂಡ. ಸಮಾಜದ ಆರೋಗ್ಯ ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ, ಸೋಷಲ್, ಎಕನಾಮಿಕಲ್, ಪೊಲಿಟಿಕಲ್, ಈ ಮೂರು ಇವತ್ತು ದೇಶದಲ್ಲಿ ಸಮಸ್ಯೆ ಇದೆ ಅಲ್ವಾ? ಹೌದು. ಪೂಜೆ ಮಾಡಿ. ದೇವರು ಎಲ್ರಿಗೂ ಒಳ್ಳೇದು ಮಾಡಿ ದೇಶದಲ್ಲಿ ಎಲ್ಲರೂ ಆರೋಗ್ಯವಾಗಿದ್ದು ಅಟ್ಲೀಸ್ಟ್ ಅವರು ಒಂದು ಸೆಲ್ಫ್ ರೆಸ್ಪೆಕ್ಟ್ ಅಂತಾರಲ್ಲ, ಸ್ವಾಭಿಮಾನದಿಂದ ಜೀವನ ಮಾಡೋಷ್ಟು ಮಾಡಿದ್ರೆ ಸಾಕು. ಆ್ಯಕ್ಚುಲಿ ಇಂಡಿಯಾದಲ್ಲಿ ಕಷ್ಟಪಡೋಷ್ಟು ಜನ ಬೇರೆ ಯಾವ ದೇಶದಲ್ಲೂ ಕಷ್ಟಪಡಲ್ಲ. ನಮ್ಮಲ್ಲಿ ಹೇಳ್ತಾರೆ ನನ್ನ ಫ್ರೆಂಡ್ಸ್ ಎಲ್ಲ ಫಾರಿನ್ ಇರೋರು, ಅದೇನಪ್ಪ ಇಂಡಿಯಾದಲ್ಲಿ ಓಡ್ತಾ ಇರ್ತೀರಾ ಅಂತ. ಓಡೋದಲ್ಲ, ಕಷ್ಟಪಡೋದು ಆ್ಯಕ್ಚುಲಿ ಅದು. ನಿಮ್ಗೆ ಅರ್ಥ ಆಯ್ತಲ್ವಾ? ಈಗ ನಾನೊಂದು 16 ಗಂಟೆ ಕೆಲಸ ಮಾಡ್ತೀನಿ. 16 ಗಂಟೆ ಕೆಲಸ ಮಾಡೋದ್ರಿಂದ ಸೊ ಏನಾಗುತ್ತೆ ಅಂದರೆ ನಾನೊಂದು 700 ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ. ಹಾಗೆ ನಾನು ಸ್ವಾಮಿ ಡಿವೋಟಿ ಸತ್ಯಸಾಯಿ ಇದ್ದಾರಲ್ಲ, ಇವರ ಭಾಳ ಡಿವೋಟಿ ನಾನು. ಮತ್ತು ರಾಯರು, ನಮ್ಮ ಬಾಬಾ, ನಮ್ಮ ವಿಘ್ನೇಶ್ವರ, ಸರಸ್ವತಿ, ಲಕ್ಷ್ಮಿ, ಮತ್ತು ನಮ್ಮ ಮನೆ ದೇವರು ವೇಣುಗೋಪಾಲ ಸ್ವಾಮಿ. ಸೊ ಹಾಗಾಗಿ ಈ ಸ್ವಾಮಿಯವರ ಆಶೀರ್ವಾದದಿಂದ ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀವಿ ನಾವು ಜರ್ನಿಯಲ್ಲಿ. ವಿ ಆರ್ ಆಲ್ ಇನ್ಸ್ಟ್ರೂಮೆಂಟ್ಸ್ ಇನ್ ದ ಹ್ಯಾಂಡ್ಸ್ ಆಫ್ ದ ಲಾರ್ಡ್. ವಿ ಆರ್ ಆಲ್ ಇನ್ಸ್ಟ್ರೂಮೆಂಟ್ಸ್ ಇನ್ ದ ಹ್ಯಾಂಡ್ಸ್ ಆಫ್ ದ ಲಾರ್ಡ್ ಅಂದರೆ
ಆ ದೇವ್ರ ಕೈಲಿ ನಾವೆಲ್ಲ ಒಂದು ಇನ್ಸ್ಟ್ರೂಮೆಂಟ್ ಇದ್ದಂಗೆ, ಈಗ ನಿಮ್ಮ ಕ್ಯಾಮ್ರಾ ಇದ್ದಂಗೆ ಅಥವಾ ಕತ್ತಿ ಇದ್ದಂಗೆ, ಓಕೆ. ನಮ್ಮ ಮೂಲಕ ಅವರು ಚಿಕಿತ್ಸೆ ಮಾಡಿಸ್ತಾರೆ ಅಷ್ಟೇ, ನಾವು ಮಾಡಲ್ಲ. ಅದು ಮಾಡೋದು ಅವರು ನಮ್ಮ ಮೂಲಕ ಮಾಡ್ತಾರೆ ಅಂತ ನಾನು ಪ್ರತಿಯೊಂದು ಮನುಷ್ಯನ ಮುಟ್ಟಿ, ನನಗೆ ರೋಗಿ ಅನ್ನೋಕ್ಕೆ ಇಷ್ಟಪಡಲ್ಲ ನಾನು. ಈ ನೆಗೆಟಿವ್ ಪದಗಳನ್ನ ನಾನು ಉಪಯೋಗಿಸಲ್ಲ. ಓಕೆ. ನನಗೆ ರೋಗಿ ಅನ್ನೋಕ್ಕೆ ಇಷ್ಟ ಇಲ್ಲ. ಸೊ ಪ್ರತಿಯೊಂದು ಮನುಷ್ಯ ಯಾವುದೇ ಒಂದು ಸಮಸ್ಯೆ ಇದ್ದಾಗ ಬರ್ತಾರಲ್ಲ, ದೇವ್ರನ್ನ ಮುಟ್ತಾ ಇದ್ದೀನಿ ಅಂತ ನೆನ್ಕೊಂಡು, ನಾನು ಒಂದು ನಮ್ಮ ತಂದೆ ತಾಯಿ, ನಮ್ಮ ಅಕ್ಕ ತಂಗಿ, ಅಣ್ಣ ತಮ್ಮ, ಹೇಗೆ ನಾವು ಅವ್ರಿಗೆ ಚಿಕಿತ್ಸೆ ಕೊಡ್ತೀವೋ ಅದೇ ರೀತಿ ನಾನು ಇಲ್ಲಿ ಬರೋರ್ಗೂ ಸಹ ಚಿಕಿತ್ಸೆ ಕೊಡೋದು. ಎಲ್ಲ ಹೀಲ್ ಮಾಡ್ತಾ ಇರೋದು ಅವರೇ, ಎಲ್ಲ ಕೊಡ್ತಾ ಇರೋದು ಅವರೇ, ಎಲ್ಲ ಅವ್ರದ್ದೇ, ನಮ್ದೇನು ಇಲ್ಲ. ನಾವೆಲ್ಲ ಇಲ್ಲಿ ಪಾತ್ರದಾರರು, ಅವರು ಸೂತ್ರಧಾರಿ ಅಷ್ಟೇ ಗುರುಗಳೇ. ನೀವು ಹೆಸರು ಹಾಗೆ ಇಟ್ರಿ ಸರ್. ಸ್ಮೈಲ್ ಅಂದ್ರೆ ನಾವು ಕಾಮನ್ ಆಗಿ ಡೆಂಟಲ್ ನೋಡಿರ್ತೀವಿ ಅಥವಾ ಫೋಟೋ ಸ್ಟುಡಿಯೋಗಳು ನೋಡಿರ್ತೀವಿ, ಸ್ಮೈಲ್ ಅಂತ ಹೇಳ್ತೀವಿ. ಬಟ್ ನೀವು ಇದಕ್ಕೆ ಸ್ಮೈಲ್ ಅಂತ ಹೆಸರು ಇಟ್ರಿ, ನಿಮ್ಗೆ ಬಹಳ ಸೋಜಿಗೆ ಅಂತ ಅನಿಸ್ತು ಮತ್ತು ಖುಷಿ ಅಂತ ಅನಿಸ್ತು. ಹೌದು, ಸ್ಮೈಲ್ಸ್ ನೋಡ್ರಿ ಸಾಹೇಬ್ರೆ, ಈ ಸ್ಮೈಲ್ಸ್ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಸ್ಮೈಲ್ ಮಾಡ್ತಾ ಇದ್ರೆ, ಖುಷಿಯಾಗಿದ್ರೆ ಅದೇ ಅವನ್ನ ತಗೊಂಡೋಗುತ್ತೆ ಹಂಗೆ ಮುಂದಕ್ಕೆ. ಆ ದುಃಖದಲ್ಲಿದ್ರೆ ಹಂಗೆ ಇರುತ್ತೆ ಇಂಪ್ಯಾಕ್ಟ್. ನಾನು ಹೇಳೋದೇನು ಅಂದ್ರೆ, ಏನೇ ಕಷ್ಟ ಇರಲಿ, ಏನೇ ದುಃಖ ಇರಲಿ, ಪ್ರಪಂಚದಲ್ಲಿ ಅತ್ಯಂತ ದುಃಖವಾದ ಸನ್ನಿವೇಶವನ್ನು ಎದುರಿಸ್ತಾ ಇರಬೇಕಾದ್ರೂ, ಅತ್ಯಂತ ಕಷ್ಟಕರವಾದ ಸನ್ನಿವೇಶ ಎದುರಿಸಿರ್ಬೇಕಾದ್ರೂ ನಾವು ಒಳ್ಳೆ ಮೂಡಲಿರ್ಬೇಕು, ನಗ್ನಗ್ತಾ ಇರಬೇಕು. ಆ ಒಳ್ಳೆ ಮೂಡಲಿದ್ರೆ ನಮ್ಮ ಮೈಂಡ್ ಸೆಟ್ ಇದೆಯಲ್ಲ, ಇದು ಶಿಫ್ಟ್ ಆಗತ್ತೆ, ಇದು ಬದಲಾಗತ್ತೆ. ಸೊ ಎಷ್ಟೋ ಜನ ನೋಡಿ, ಕೆಲವರು ಎಷ್ಟೇ ಕಷ್ಟ ಆದ್ರೆ ನಗನಗ್ತಾ ಇರ್ತಾರೆ, ಕಷ್ಟನೆಲ್ಲ ನುಂಗಿ ನಗನಗ್ತಾ ಇರ್ತಾರೆ. ಆ ನಗನಗ್ತಾ ಇದ್ರೇನೆ ಕಷ್ಟ ದೂರ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಸ್ಮೈಲ್ಸ್ ಅಂತ ಇಟ್ಟಿದ್ದಲ್ಲ, ಸ್ಮೈಲ್ಸ್ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರಾಲಜಿ ಅಂತ ಎಷ್ಟೋ ಜನ ಬರ್ತಾರೆ. ಡಾಕ್ಟ್ರೇ, ನಾವು ಬಂದಾಗ ಬಹಳ ನೋವಲ್ಲಿ ಬಂದ್ವಿ, ಈಗ ಸ್ಮೈಲ್ ಮಾಡ್ತಾ ಹೋಗ್ತಾ ಇದೀವಿ ಅಂತ. ಬಹಳಷ್ಟು ಜನ ಅನ್ಕೊಂತಾರೆ ಸ್ಮೈಲ್ಸ್ ಡೆಂಟಲ್ ಅಂತ. ನಾನು ವಿ ಆರ್ ನಾಟ್ ಎ ಡೆಂಟಲ್ ಅಪ್ಪ, ವಿ ಮೇಕ್ ದ ಅದರ್ ಎಂಡ್ ಸ್ಮೈಲ್ ಅಂತ. ಈ ಹಿಂದೆ ಸ್ಮೈಲಿಂಗ್ ಮಾಡಂಗಿದ್ರೆ ಮಾತ್ರ ಮುಂದೆ ಸ್ಮೈಲ್ ಬರ್ತದೆ. ಹಿಂದೆ ನೋವಿದ್ರೆ ಬರ್ತದೆ, ಮುಂದೆ ಸ್ಮೈಲ್ ಬರಂಗಿದ್ಯಾ? ಬರಂಗಿಲ್ಲಲ್ಲ ಏನ್ ಸಾಹೇಬ್ರೆ, ಬರಂಗಿಲ್ಲಲ್ಲ. ಹಾಗಾಗಿ ಇಲ್ಲಿ ಸ್ಮೈಲ್ ಮಾಡ್ತಾ ಇದ್ರೆ ಮುಖದಲ್ಲಿ ಸ್ಮೈಲು, ಇಲ್ಲಿ ಸ್ಮೈಲ್ ಇಲ್ಲದೆ ಹೋದ್ರೆ ಮುಖದಲ್ಲೂ ಸ್ಮೈಲ್ ಇಲ್ಲ, ಯಾವುದು ಸ್ಮೈಲ್ ಇಲ್ಲ. ಸೊ ಹಾಗಾಗಿ ಇಡೀ ಜಗತ್ತಿನ ಏನು 800 ಕೋಟಿ ಪಾಪ್ಯುಲೇಷನ್ ಇದೆಯಲ್ಲ, 800 ಕೋಟಿ ಪಾಪ್ಯುಲೇಷನ್ ಇವತ್ತು ಇಂಟರ್ನೆಟ್ ಮುಖಾಂತರ ನಾವು ಎಲ್ಲನೂ ತಲುಪಬಹುದು. 800 ಕೋಟಿ ಜನಸಂಖ್ಯೆಗೂ ಸ್ಮೈಲ್ ತರಬೇಕು ಆಸೆ ನಮ್ದು. ಎಲ್ಲಾರು ಸ್ಮೈಲ್ ಮಾಡ್ಬೇಕು ಅಂತ ಆಸೆ ನಮ್ದು. ಅದ್ಭುತ ಸರ್. ಯಾಕೆಂದ್ರೆ ಇದರ ಅನುಭವ ನಾನು ಅನುಭವಿಸಿದವನು ಹೇಳ್ತೀನಿ. ನನಗೆ ಹಿಂಗ್ ಮೂಲವ್ಯಾಧಿ ಆಗಿತ್ತು. ಆಗಿತ್ತು. ಕಾಮನ್ ಆಗಿ ಮೆಡಿಸಿನ್, ಮನೆ ಮದ್ದು, ಆಮೇಲೆ ಅಂಗಡಿಗೆ ಹೋಗ್ತಿವಿ, ಶಿರಾ ತಗೊಳ್ತೀರಾ ಸರ್, ಒಂದೇನೋ ಹಿಂಗ ಆಯ್ತು ನೋಡ್ರಿ ಅಂದ್ರೆ ಒಂದು ತನಗ ತಿಳಿದಿದ್ದೇನೋ ಗುಳೆ ಕೊಟ್ಟ ಸಿರಾಪ್ ಕೊಟ್ಟ, ನೀವು ಕುಡಿದ್ರಿ, ಟೆಂಪರರಿ ಒಂದು ಸೊಲ್ಯೂಷನ್ ಸಿಕ್ತ. ಆಮೇಲೆ ಸ್ವಲ್ಪ ದಿವಸ ಆರಾಮಾಗಿದ್ರಿ. ಅವಾಗ ಏನ್ ಡಾಕ್ಟರ್ ಸುಮ್ನೆ ಹೋಗಿ ಆರಾಮಾತ್ ನೋಡಿದ್ರು, ಸುಮ್ನೆ ಒಂದು 50 ರೂಪಾಯಿ ಖರ್ಚಿನಲ್ಲಿ ಮುಗಿದೋಯ್ತು ಅಂದ್ಕೊಂಡು ಆರಾಮಾಗಿದ್ದೆ. ಆಮೇಲೆ ಶುರುವಾತ್ ನೋಡ್ರಿ, ಒಂದು ತಿಂಗಳನ್ನ 15 ದಿವಸ ಆತ ರಕ್ತ ಬರಕ್ ಶುರುವಾಗ್ಬಿಡ್ತು. ಹೆಂಗ ಆಗ್ತಿತ್ತು ಹೋಗಿ ಅಂತಂದ್ರೆ, ಅದು ಬಂದ್ರೆ ನನಗೆ ಯಪ್ಪ ದೇವರೇ ಕರ್ಕೊಂಡ್ಬಿಡು ಅಂತಿದ್ದೆ ನಾನು. ಆ ನೋವಿಗೆ ಸಾಕು, ಇನ್ನು ಒದ್ದಾಟ, ಇದು ಇನ್ನು ಈ ಜನ್ಮಕ್ಕೆ ಸಾಕು ಅಂತ. ಕೊನೆಗೆ ಇದಿಲ್ಲ, ಹಾಸ್ಪಿಟ್ಲಿಗೆ ಮನೆಯವ್ರು ಎತ್ಕೊಂಡು ಹೋದ್ರು, ಪ್ರಜ್ಞೆ ಇಲ್ದಂಗೆ ಬಿದ್ದು ಬಿಟ್ಟಿದ್ದೆ, ಸಿಕ್ಕಾಪಟ್ಟಿ ಬ್ಲಡ್ ಕಡಿಮೆ ಆಗಿದೆ ಅಂದ್ರು. ಹಾಸ್ಪಿಟ್ಲಿಗೆ ಎತ್ಕೊಂಡು ಹೋದ್ವಿ, ಅವ್ರು ಆಪರೇಷನ್ ಅಂದ್ರು. ಆಪರೇಷನ್ ಅಂದ್ರೆ ನಮ್ ಕಡೆ ಬಹಳ ಕಷ್ಟ. 2 ಆಪರೇಷನ್ ಆಗ್ತಾವ್ರಿ. ಆಪರೇಷನ್ ಅಂದ್ರೆ ಒಂದ್ ನನಗಾಗತ್ತ, ಒಂದ್ ಮನೆಯವ್ರಿಗಾಗತ್ತೆ. ಮನೆಯವ್ರಿಗೆ ಏನಾಗುತ್ತೆ, ದುಡ್ಡಿಂದ ಆಪರೇಷನ್. ಕರೆಕ್ಟ್ ಆಗಿ ಹೇಳಿದ್ರಿ. ನನಗ ಇದ್ರ ಹಿಂದಿಂದಾಗತ್ತೆ. ಈ 2 ಆಪರೇಷನ್ಗೆ ಎಲ್ಲರಿಗೆ ಭಯ ನಮ್ಗೆ. ಹಂಗಾಗಿ ಮೊದಲು ನಾವು ಏನ್ ಕೇಳ್ತೀವಿ ಡಾಕ್ಟರ್ನ, ಸರ್ ಖರ್ಚು ಎಷ್ಟಾಗುತ್ತೆ ಹೇಳ್ರಿ ಅಂತೀವಿ. ಅವ್ರು ಏನಂತಾರೆ, ಏನಿಲ್ಲ ಬರ್ರಿ ಅಡ್ಮಿಟ್ ಆಗ್ರಿ ಅಂತಾರೆ. ಯಾವ ಖರ್ಚುನು ನಮ್ಗೆ ಹೇಳಕ್ಕಾಗಲ್ಲ. ನಾವು ಬಾಳ ಅಂದ್ರೆ ಅದನ್ನ ಕೇಳ್ತೀವಿ, ರೂಮ್ದ್ ಕೇಳ್ತೀವಿ, ಅಡ್ಮಿಟ್ ಕೇಳ್ತೀವಿ, ಎಷ್ಟಾಗತ್ತೆ ಹೇಳ್ರಿ, ಎಷ್ಟು ದಿವ್ಸ ಇರ್ಬೇಕಾಗತ್ತೆ ಹೇಳ್ರಿ ಅಂತ. ಅವ್ರು ಅದನ್ನ ಹೇಳಿರ್ತಾರೆ. ಉಳಿದ ಚಾರ್ಜ್ ನಮಗೂ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಆಮೇಲೆ ಹಾಕಿ ಜಡ್ದಾಗ ಅದು ಲಕ್ಷಗಟ್ಟಲೆ ಬಂದ್ಬಿಟ್ಟಿರುತ್ತೆ. ಸೊ 2 ಆಪರೇಷನ್
ಆಪರೇಷನ್ ಮಾಡ್ಕೊಂಡು ಹೊರಗೆ ಬಂದು ಹಿಂಗಿದ್ದೀನಿ. ಅದಕ್ಕೆ ನಿಮ್ಮನ್ನ ಇಂಟರ್ವ್ಯೂ ಮಾಡ್ಬೇಕಂತ ಯಾಕೆ ಓಡಾಡಿ ಬಂದ ನನಗೂ ಒಂದಿಷ್ಟು ಪ್ರಶ್ನೆಗಳಿತ್ತು, ಅದನ್ನ ಕೇಳಿ ಬಗೆಹರಿಸೋಣ, ಅದು ಯಾರಿಗೆ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ಇಲ್ಲಿ ಬಂದಿದ್ದೀನಿ ನೋಡ್ರಿ. ಸಾಹೇಬ್ರೆ, ನೀವು ಹೇಳಿದ ಕಥೆನಲ್ಲಿ ಭಾಳ ಚೆನ್ನಾಗಿ ಹೇಳಿದೆ. 2 ಕತೆ. ಒಂದು ತುಂಬ ಮುಖ್ಯವಾದದ್ದು ಆಪರೇಷನ್ ಮನೆಯವ್ರಿಗಾಗೋದು. ಏನು ಆಪರೇಷನ್ ಅಂದರೆ, ಇಲ್ಲ ಸಾಲ ತರಬೇಕು, ಇಲ್ಲ ಒಡವೆ ಅಡ ಇಡಬೇಕು, ದೊಡ್ಡ ಕಾಯಿಲೆ ಆದರೆ ಇಲ್ಲ ಜಮೀನು ಮಾರಬೇಕು, ಇಲ್ಲ ಹಸು ಮಾರ್ಬೇಕು ರೈತರು, ಅದೊಂದು ದೊಡ್ಡ ಆಪರೇಷನ್. 2ನೇದು ನಿಮ್ಗೆ ರಕ್ತ ಹೋಗ್ತಿತ್ತಲ್ಲ, ಜನ ಏನಾಗಿದ್ದಾರೆ ಇವತ್ತು ರಕ್ತ ಹೋಗೋದಲ್ಲ ಬರೀ ಪೈಲ್ಸ್ ಅಂತ ಮಾತ್ರ ತಿಳ್ಕೊಂಡಿದ್ದಾರೆ. ನೋಡ್ರಿ, ರಕ್ತ ಹೋಗೋದಲ್ಲ ಅದು ಪೈಲ್ಸ್ ಅಲ್ರಿ, ಅದು ಕ್ಯಾನ್ಸರ್ ಸಹ ಆಗಿರ್ಬೋದು. ಕ್ಯಾನ್ಸರ್? ಹೌದು, ರಕ್ತ ಹೋಗೋದಿದೆಯಲ್ಲ ಕೋಲೋರೆಕ್ಟಲ್ ಕ್ಯಾನ್ಸರ್ ಸಾಹೇಬ್ರೆ. ಕೋಲ ಅಂದರೆ ದೊಡ್ಡ ಕರುಳಿನ ಕ್ಯಾನ್ಸರ್ ಸಹ ಆಗಿರ್ಬೋದು. ಮತ್ತೆ ಒಂದು ಕೆಟ್ಟ ಕಾಯಿಲೆ ಬರ್ತಾ ಇದೆ, ಮುಂದೆ ಮಾತಾಡ್ತೀನಿ ನಿಮ್ಮ ಹತ್ರ. ಇನ್ಫ್ಲಮೇಟರಿ ಬೌಲ್ ಡಿಸೀಸ್ ಅಂತ ಒಂದು ಕೆಟ್ಟ ಕಾಯಿಲೆ ಬರ್ತಾ ಇದೆ ಮಕ್ಕಳಿಗೆ. 100 ಜನಕ್ಕೆ ವರ್ಷಕ್ಕೆ ಕಾಯಿಲೆ ಬಂದರೆ 25 ಜನಕ್ಕೆ ಮಕ್ಕಳಿಗೆ ಬರುತ್ತದು. ಅದು ಲೈಫ್ ಲಾಂಗ್ ಇರ್ತದೆ ನೋಡ್ರಿ. ಗುಳಿಗೆ ತೊಗೊಂಡಾಗ ಕಡಿಮೆ ಆಗ್ತದ, ಗುಳಿಗೆ ಬಿಟ್ಟರೆ ಮತ್ತೆ ಬರ್ತದ, ಕಡಿಮೆ ಆಗ್ತದ ಮತ್ತೆ ಬರ್ತದ. ಈ ಕಾಯಿಲೆ ಬಗ್ಗೆ ಮುಂದೆ ಚರ್ಚೆ ಮಾಡೋಣ. ಅತ್ಯಂತ ಕಷ್ಟದ ಪರಿಸ್ಥಿತಿಗೆ ಸಿಗಾಕೊಳ್ಳೋದು ನಮ್ಮ ಜನ ದೇಶದಲ್ಲಿ ಅಂತ ಹೇಳಿದ್ರೆ, ಅದು ಬಡವಾಗಿರ್ಬೋದು, ಲೋವರ್ ಮಿಡ್ಲ್ ಕ್ಲಾಸ್ ಆಗ್ಬೋದು, ಅಪ್ಪರ್ ಮಿಡ್ಲ್ ಕ್ಲಾಸ್ ಆಗ್ಬೋದು, ಯಾರೇ ಆಗ್ಬೋದು, ಕಷ್ಟಕ್ಕೆ ಸಿಗಾಕೊಳ್ಳೋ ಸಂದರ್ಭ ಎಂದಂತ ಹೇಳಿದ್ರೆ, ಈಗೇನೋ ಕಷ್ಟಪಟ್ಟು ವ್ಯವಸಾಯ ಮಾಡಿ ಕೂಲಿ ಮಾಡಿ ಕೆಲಸ ಮಾಡಿ ದುಡ್ಡೆಲ್ಲ ಜಮಾ ಮಾಡ್ತಾ ಬಂದಿರ್ತಾರೆ. ಒಂದಿನ ಕಾಯಿಲೆ ಬರುತ್ತೆ, ಆ ದುಡ್ಡೆಲ್ಲ ತಗೊಂಡು ಮತ್ತೆ ಹಾಸ್ಪಿಟ್ಲ್ಗೆ ಹತ್ತಾರೆ, ಮತ್ತೆ ಬಡವರಾಗ್ತಾರೆ. ಹೌದು, ಅದೇ ರೀ ಆಗ್ತದೆ. ದೊಡ್ಡ ಒಂದೇ ಒಂದು ಕಾರಣ, ಡೆಟ್ ಟ್ರ್ಯಾಪ್ ಅಂತಾರ್ರಿ ಅದನ್ನ. ಡೆಟ್ ಟ್ರ್ಯಾಪ್ ಅಂತ. ಡೆಟ್ ಟ್ರ್ಯಾಪ್, ಸಾಲದ ಒಂದು ಟ್ರ್ಯಾಪಿಗೆ ಸಿಗಾಕೊಳ್ಳೋದು. ಹೌದು. ಮನುಷ್ಯ ತನ್ನ ಲಗ್ನ ಆದಾಗ, ತನ್ನ ಹೆಂಡತಿ ಗರ್ಭಿಣಿ ಆದಾಗ ಪ್ಲಾನ್ ಮಾಡ್ತಾನೆ, 9 ತಿಂಗಳಲ್ಲಿ ಡೆಲಿವರಿ ಆಗ್ತದ, ನಾನು ಇಂಥ ಆಸ್ಪತ್ರೆ ಹೋಗ್ಬೇಕು, ಇಷ್ಟು ರೊಕ್ಕ ಆಗ್ತದಂತ. ಅದಾದ ನಂತರ ಒಂದು ಮನೆ ಕಟ್ತಾನೆ. ಆ ಮನೆ ಕೊಟ್ಟಾಗ ಪ್ಲಾನ್ ಮಾಡ್ತಾನೆ, ಮನೆ ಕೊಟ್ಟಾಗ ನನಗೆ ಇಷ್ಟು ಲಕ್ಷ ಬೇಕು, ರೆಡಿ ಮಾಡಬೇಕು ಇಲ್ಲಿಂದ ಅಂತ. ನೆಕ್ಸ್ಟ್ ಮಕ್ಳಿಗೆ ಮದುವೆ ಮಾಡಬೇಕು, ಓದಿಸ್ಬೇಕು, ಓದ್ಸೋಕು ಪ್ಲಾನ್ ಮಾಡ್ತಾನವ. ನೆಕ್ಸ್ಟ್ ಮಕ್ಳಿಗೆ ಮದುವೆ ಮಾಡಬೇಕು, ಮದುವೆ ಮಾಡೋಕು ಪ್ಲಾನ್ ಮಾಡ್ತಾನವ. ಅದು ಒಂದು ಮಾತ್ರ ಪ್ಲಾನಿಂಗ್ ಇಲ್ಲದೆ ಬರೋದು ಆಕ್ಸಿಡೆಂಟ್. ಆರೋಗ್ಯ ಹೇಳಂಗೆ ಇಲ್ಲ. ಒಂದಿನ ಹೊಟ್ಟೆ ನೋವು ಬರ್ತಾರೆ, ಅಲ್ಲಿ ಸ್ಕ್ಯಾನ್ ಮಾಡ್ತೀವಿ ನಾವು, ಕ್ಯಾನ್ಸರ್ ಆಗಿರ್ತದೆ. ಸೊ ಅರ್ಥ ಆಗ್ತದೆ ನಿಮಗೆ? ಮನುಷ್ಯ ತುಂಬಾ ಕಷ್ಟಕ್ಕೆ ಸಿಗಾಕೊಳ್ಳೋದು, ತುಂಬಾ ಬಡತನದ ರೇಖೆಗೆ ಹೋಗೋದು ಈ ದೇಶದಲ್ಲಿ ಇವತ್ತು ಬಿಕಾಸ್ ಆಫ್ ಆರೋಗ್ಯ ಸ್ಥಿತಿ. ಮೇನ್ ಒಪ್ಕೋತೀರಾ? 100%. ನನಗೆ ಬಹಳ ನೆನಪಾಗೋದು, ನೀವು ಹೇಳಿದ್ ಕನೆಕ್ಟ್ ಮಾಡ್ತೀನಿ ಹಂಗ ಒಂಚೂರು. ಎಲ್ಲಾರು ನಮ್ಮ ಮನ್ಯಾಗ ಒಂದೊಂದು ಡಬ್ಬಿ ಇಟ್ಟಿರ್ತೀವಿ, ಜೀರಿಗೆ ಡಬ್ಬಿ, ಸಾಸಿವೆ ಡಬ್ಬಿ, ಎಲ್ಲ ಡಬ್ಬಿ ಮಾಡಿರ್ತಾರೆ ಹೆಣ್ಮಕ್ಳು. ಗಂಡು ಮಕ್ಳು ಯಾವ ಕೈ ಕೊಡ್ತಾರ ಗೊತ್ತಿಲ್ಲ, ಕಷ್ಟದ ಕಾಲಿಗೆ ಆಗ್ಲಿ ಅಂತೇಳಿ ಎಲ್ಲಾ ಮಾಡಿರ್ತಾರೆ. ಬಂಗಾರಕ್ಕಂತ ಒಂಚೂರು ಇಟ್ಟಿರ್ತಾರೆ, ಮನಿ ಬಾಡಿಗೆಗಂತ ಇಟ್ಟಿರ್ತಾರೆ. ಏನಾರ ಹೆಚ್ಚು ಕಡಿಮೆ ತರ್ಸಕ್ ಮತ್ ಮಕ್ಕಳೇ ಕಾಣ್ತಿರ್ತಾರೆ. ಕೊನೆಗೆ ಗಂಡಂಗ ಕಷ್ಟ ಬಂದ್ರೆ ಕೊಟ್ಟು ಬಿಡೋಣ ಅಂತ ಒಂಚೂರು ಎತ್ ತೆಗೆದಿಟ್ಟಿರ್ತಾರೆ. ಹೌದಲ್ರಿ? ಅದ್ರಾಗ ಹಾಸ್ಪಿಟಲ್ ಡಬ್ಬಿ ಇಲ್ಲಿವರೆಗೆ ಯಾರು ಇಟ್ಟಿಲ್ಲ. ಸರ್, ನಿಮ್ಮ ಈ ಕಾರ್ಯಕ್ರಮ ನೋಡೋರೀಗ ಆಸ್ಪತ್ರೆಗೆ ಡಬ್ಬಿ ಅಲ್ಲ, ಆಸ್ಪತ್ರೆಗೆ ಡಬ್ಬದಲ್ಲಿ ಹಾಕಿ ಸಣ್ಣ ಇನ್ಶೂರೆನ್ಸ್ ವರ್ಷಕ್ಕೊಂದು ಇಡೀ ಕುಟುಂಬಕ್ಕೆ ಸೇರಿ ಒಂದು 10,000 ಅಂದ್ಕೊಂಡು, ಇಡೀ ಕುಟುಂಬಕ್ಕೆ ಒಂದು 10,000, ತಿಂಗಳಿಗೆ 1,000 ರೂಪಾಯಿ, ದಿನಕ್ಕೆ ಎಷ್ಟಾಯ್ತು 30 ರೂಪಾಯಿ ಅಥವಾ 40 ರೂಪಾಯಿ, ತಿಂಗಳಿಗೆ 50 ರೂಪಾಯಿ ಅಂತ ಹೇಳಿ ಪಕ್ಕಕ್ಕಿಟ್ಟು ಇನ್ಶೂರೆನ್ಸ್ ಮಾಡ್ಕೊಂಡ್ರೆ ಏನೇ ಸಮಸ್ಯೆ ಬಂದ್ರೂ ಆಸ್ಪತ್ರೆಗೆ ಹೋಗಿ ಇನ್ಶೂರೆನ್ಸ್ ಕಾರ್ಡ್ ಕೊಟ್ರೆ ಕ್ಯಾಶ್ಲೆಸ್ ಆಗಿ ಚಿಕಿತ್ಸೆ ಆಗುತ್ತೆ. ನಾನು ಹೇಳೋದೇನು ಅಂತ ಹೇಳಿದ್ರೆ, ನಿಮಗೆ ಸ್ವಂತ ಮನೆ ಇಲ್ಲದೆ ಹೋದ್ರೂ ಚಿಂತೆ ಇಲ್ಲ, ಒಂದು ಕಾರ್ ಇಲ್ಲದೆ ಹೋದ್ರೂ ಚಿಂತೆ ಇಲ್ಲ, ಬಸ್ ಇದಾವ, ಬೈಕ್ ಇಲ್ಲದೆ ಹೋದ್ರೂ ಚಿಂತೆ ಇಲ್ಲ. ಇನ್ಶೂರೆನ್ಸ್ ಕಾರ್ಡ್ ಮಾತ್ರ, ಹೆಲ್ತ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್ ಅಲ್ಲ. ಇವತ್ತು ಲೈಫ್ ಇನ್ಶೂರೆನ್ಸ್ ಕಟ್ಟಿ ಎಲ್ಲಿ ಹೋದ್ರು ಎಷ್ಟು ಕೊಟ್ಟರು ಯಾರಿಗೂ ಟ್ಯಾಕ್ಸ್ ಸಿಗಂಗಿಲ್ಲ ಜನಕ್ಕೆ. ಹೆಲ್ತ್ ಇನ್ಶೂರೆನ್ಸ್, ಆರೋಗ್ಯ ವಿಮೆ ಮಾಡಿದ್ರೆ ಬಹಳ ಉತ್ತಮ. ಈಗ ನಮ್ಮ ಸರ್ಕಾರದವ್ರು ಏನೋ ಗ್ಯಾರಂಟಿ ಅಂತ ಕೊಡ್ತಾರಲ್ಲ, ಎಷ್ಟು ಕೊಡ್ತಾರ? 2,000 ಕೊಡ್ತಾರೆ. ಹೌದ್ರಿ. ಆ 2,000 ರೂಪಾಯಿನಾಗ ಒಂದೊಂದು 500 ರೂಪಾಯಿ ಪಕ್ಕ ಇಟ್ಟ ಒಂದು ತಿಂಗಳಿಗೆ ವರ್ಷಕ್ಕೆ 6,000 ಆಗ್ತದ. ಒಂದು ಇನ್ಶೂರೆನ್ಸ್ ಮಾಡಿದ್ರೆ ಅವ್ರ ಆರೋಗ್ಯ ಗ್ಯಾರಂಟಿ ಅಲ್ಲ. ನಾನು ಬಹಳ ಕಠಿಣವಾಗಿ ಹೇಳ್ತೀನಿ, ಕೇಳಿಸ್ಕೊಡ್ರಿ. ಇಲ್ಲಿ ನಮ್ಮ ಸರ್ಕಾರದವ್ರು ಹಣ ಕೊಟ್ಟಿದ್ದಾರಲ್ಲ ಜನಕ್ಕೆ, ಕೇಂದ್ರ ಸರ್ಕಾರದವರು ಡೈರೆಕ್ಟ್ ಟ್ರಾನ್ಸ್ಫರ್ ಖಾತೆಗೆ, ನಮ್ಮವರು ಡೈರೆಕ್ಟ್ ಟ್ರಾನ್ಸ್ಫರ್ ಹಣ ಕೊಡ್ತಾ ಇದ್ದಾರೆ. ಈ ಹಣ ಕೊಡೋ ಬದಲು ನಮ್ಮ ಸರ್ಕಾರದವರು ಎಲ್ಲರಿಗೂ ಸಹ
ಈ ಬಡತನದ ರೇಖೆಗಿಂತ ಕೆಳಗಿರೋರಿಗೆ ಯಾರ್ಯಾರು ಸ್ಕೀಮ್ಸ್ ಕೊಡ್ತಾರಲ್ಲ ಹೌದು ಹೌದು ಅವ್ರಿಗೆಲ್ಲ ಪರ್ಮನೆಂಟ್ ಆಗಿ ಒಂದು ಆರೋಗ್ಯ ಸ್ಕೀಮ್ ಕೊಟ್ಬಿಟ್ರೆ ಇನ್ನೇನು ಬೇಕಾಗಿಲ್ಲ ಜನಕ್ಕೆ. ಏನು ಅದ್ಭುತವಾದ ಐಡಿಯಾ ಸರ್, ಸೂಪರ್. ನಿಜಕ್ಕೂ ಸರ್ಕಾರ ಅಂದ್ರೆ ಕೇಳಿಸ್ಕೊಳ್ಳಿ ಇದನ್ನ. ಯಾರೇ ನಿಮ್ಮ ಒಂದು ಮಾತುಕತೆ ನೋಡ್ತಾ ಇದ್ರೆ ನಮ್ಮ ಬದುಕಿನ ಬುತ್ತಿಯಲ್ಲಿ ಬದುಕಿಗೆ ಬಹಳ ಮುಖ್ಯವಾದದ್ದು ಹೆಲ್ತ್ ಇನ್ಶೂರೆನ್ಸ್, Yes. ಒಂದು ಆರೋಗ್ಯ ವಿಮೆ. ಆ ವಿಮೆ ಒಂದಿದ್ರೆ ತಮ್ಮ ಬುತ್ತಿ ಜರ್ನಿ ಅಲ್ವಾ ಬಹಳ ಜೋರಿರ್ತದೆ. ಬಹಳ ಜೋರ. ಯಾರ ಮನೆಗೆ ಹೋಗಿ ಭಿಕ್ಷೆ ಕೇಳಂಗಿಲ್ಲ, ಹೌದು. ಸಾಲ ಕೇಳಂಗಿಲ್ಲ. ಹೌದ್ರಿ, ಹೌದು ಹೌದು ಅರ್ಥ ಆಯ್ತಲ್ರಿ? ಹೌದು ಹೌದು. ಸೊ ಈ ರೀತಿ ಈ ಆಪರೇಷನ್ ಅಂದ್ರಲ್ಲ, ಒಂದು ಆಪರೇಷನ್ ರೊಕ್ಕದ ಆಪರೇಷನ್, ಇನ್ನೊಂದು ಆಪರೇಷನ್ ಮನುಷ್ಯನ ಆಪರೇಷನ್ ಆಯ್ತದಲ್ಲ. ಸೊ ಎರಡೂ ಆಪರೇಷನ್ ಮಾಡಿಕೊಂಡು ಸಮಸ್ಯೆಗೆ ಸಿಗಾಕೊಂಡು ನಾನೊಂದು ಪೀಠಕ್ಕೆ ಹಾಕ್ತಾ ವೀಕ್ಷಕರಲ್ಲಿ ಒಂದು ಮನವಿ ಮಾಡ್ಕೋತೀನಿ. ಏನು ಅಂತಂದ್ರೆ, ಗೆಳೆಯರೇ ನೋಡ್ತಾ ಇರ್ರಿ, ಸರ್ ಮಾತಾಡ್ತಾ ಇದ್ರಿ, ಯಾರೋ ಡಾಕ್ಟರ್ ಮಾತಾಡ್ತಾರಂತ ಅನ್ಸುತ್ತಾ, ಯಾರೋ ನಮ್ಮ ಅಣ್ಣನೋ ನಮ್ಮ ತಮ್ಮನೋ ನಮ್ಮ ತಂದೆನೋ ನಮ್ಮ ಗುರುಗಳು ಯಾರೋ ಹಿಂಗೆ ಮಾತಾಡಕತ್ತಾರಂತ ಅನ್ಸಕತ್ತೈತಲ್ಲ ನಿಮ್ಗೆ. ಹಿಂಗೆ ಮಾತಾಡ್ತಾರೆ. ಮುಗಿಯೋವರೆಗೆ ಎಪಿಸೋಡ್ಗಳನ್ನ ನೋಡ್ತಾ ಇರಿ. ಯಾಕಂದ್ರೆ ನಮ್ಗೆ ಯಾರು ಹಿಂಗೆ ಕೈ ಹಿಡಿದು ಹಿಂಗೆ ಮಾಡು ತಮ್ಮ ಅಂತ ಹೇಳ್ಕೊಡೋರು ಜಗತ್ತಿನಾಗ ಯಾರೂ ಇಲ್ಲ. ಹಾಗಾಗಿ ಇವರು ಡಾಕ್ಟ್ರು ಹೌದು, ಗುರುಗಳು ಹೌದು, ಶಿಕ್ಷಕರು ಹೌದು. ನೀವೇನಾದರೂ ಅಂದ್ಕೊಡ್ರಿ, ಅವ್ರ ಅಕ್ಕಾರಿ ಇವರು. ಆಮೇಲೆ ಇಲ್ಲಿ ಬರೀ ಒಂದು ದಿವಸದಲ್ಲಿ ನಿಮ್ಮ ಚಿಕಿತ್ಸೆ ಮುಗೀತೆ, ಅದನ್ನು ಮುಂದೆ ಹೇಳೋರಿದ್ದೀವಿ. ತುಂಬ ಒಳ್ಳೊಳ್ಳೆ ಎಪಿಸೋಡ್ಗಳು ಬರುತ್ತೆ, ದಯವಿಟ್ಟು ನೋಡಿ. ಸರ್ ಈಗ ಏನು ರೆಡಿ ಆಗ್ಬಿಟ್ರಿ? ರೆಡಿ ಅಲ್ಲ, ಆಸ್ಪತ್ರೆ ಇರಬೇಕಾದ್ರೆ ಈಗ ಪೊಲೀಸ್ನವ್ರು ಯೂನಿಫಾರ್ಮ್ ಹಾಕಲ್ವಾ? ಹಂಗೆ ಹಾಕ್ತಾರಲ್ಲ ಪೊಲೀಸರು, ಅದು ಬಂದ್ಬಿಡ್ತು ಈಗ. ಹಂಗೆ ಡಾಕ್ಟ್ರು ಸಹ ಯೂನಿಫಾರ್ಮ್ ಇರುತ್ತೆ. ಓಕೆ. ಮುಖ್ಯವಾಗಿ ಒಂದು ಡಾಕ್ಟರ್ ಆಗಿರೋರು ಏನು ಮಾಡಬೇಕು ಅಂತ ಹೇಳಿದ್ರೆ, ಬಹಳ ನೀಟ್ ಇರಬೇಕು, ಬಹಳ ಕ್ಲೀನಾಗಿ ಡ್ರೆಸ್ ಆಗಿರಬೇಕು. ಅರ್ಥ ಆಯ್ತಲ್ವಾ? ಯಾಕೆ ಅವ್ರಿಗೆ ತಾವು ಕುರ್ತಾಕ್ ಬಂದಿದ್ದೀರಾ, ಈಗ ತಾವೊಂದು ಜರ್ನಲಿಸ್ಟ್ ಇದ್ದೀರಾ, ನಮ್ಮನ್ನು ನೋಡಿದ ಕೂಡಲೇ ನಂಗೆ ಅರ್ಥ ಆಗ್ತದೆ ನಮ್ಮ ಸಾಹೇಬರು ಕುರ್ತಾ ಹಾಕಿದ್ದಾರೆ, ಇವರು ಜರ್ನಲಿಸ್ಟ್ ಇರ್ತಾರೆ ಅಂತ. ಆಮೇಲೆ ಸಮಾಜವಾದಿ, ನೀವು ಖಾದಿ ಹಾಕಿದ್ದೀರಾ, ಸಮಾಜವಾದಿ ಇರ್ತೀರ ಗೊತ್ತಾಗ್ತದೆ. ಮನುಷ್ಯನ ಡ್ರೆಸ್ ನೋಡೋ ಕೂಡಲೇ ಜನ ಫಸ್ಟ್ ಮಾಡೋದೇನು ಗೊತ್ತಾ? ಜಡ್ಜ್ ಮಾಡ್ತಾರೆ, ಟೇಪ್ ಹಿಡಿತಾರೆ. ಫಸ್ಟ್ ನೋಡೋದು ಡ್ರೆಸ್. ರಿಸರ್ಚ್ ಪ್ರಕಾರ 71% ಮನುಷ್ಯನ ಬಗ್ಗೆ ಇಂಪ್ರೆಷನ್ ಕ್ರಿಯೇಟ್ ಆಗೋದು ಅವನ ಡ್ರೆಸ್ಸಿಂದ. ಆಮೇಲೆ ನಾಲೆಜು, ಆಮೇಲೆ ಸ್ಕಿಲ್ಲು, ಆಮೇಲೆ ಬುದ್ಧಿವಂತನೋ, ಅವ್ನ ಬುದ್ಧಿ ಇದೆಯೋ ಬುದ್ಧಿ ಇಲ್ವೋ ದಡ್ಡ ಅಂತ ಆಮೇಲೆ. ಸೊ ಫಸ್ಟ್ ಬರೋದೇನು ಹೇಳ್ರಿ? ಡ್ರೆಸ್. ಹಾಗಾಗಿ ಎಲ್ಲರೂ ಸಹ, ನಾನೊಬ್ಬನೇ ಅಲ್ಲ, ಡಾಕ್ಟರ್ ಆಗಿರ್ಬೋದು, ಜರ್ನಲಿಸ್ಟ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಅಥವಾ ಆ್ಯಕ್ಟರ್ ಆಗಿರ್ಬೋದು, ಎಲ್ಲರೂ ನೀಟಾಗಿ ಡ್ರೆಸ್ ಮಾಡ್ಕೊಂಡೋದ್ರೆ ಅದಕ್ಕೊಂದು ಆ ಒಂದು ವೃತ್ತಿ ಕೊಡೋ ಗೌರವ, ಆ ವೃತ್ತಿಗೆ ಕೊಡೋ ಗೌರವ. ಆಮೇಲೆ ನಾವು ಹೇಗೆ ಡ್ರೆಸ್ ಆಗಿರ್ತೀವೋ ಅಷ್ಟೇ ಗೌರವದಿಂದ ನಮ್ಮಲ್ಲಿ ಬರೋ ಚಿಕಿತ್ಸೆಗೆ ಬರ್ತಲ್ಲ ಅವರು ನಮ್ಮನ್ನು ನೋಡ್ತಾರೆ. ತುಂಬ ಕಡೆ ಹೇಳ್ತಾರೆ ಇದು ಡಾಕ್ಟ್ರ್ ಮಾತಲ್ಲೇ ಖಾಲಿ ವಾಸಿ ಆಗುತ್ತೆ ಅಂತ. ಡಾಕ್ಟ್ರ್ ಮಾತಲ್ಲಿ ಖಾಲಿ ವಾಸಿ ಆಗಲ್ಲ. ಆ ಡಾಕ್ಟ್ರ್ ಮಾತಲ್ಲಿ ನಮ್ಮ ಹತ್ರ ಚಿಕಿತ್ಸೆಗೆ ಬರ್ತಾರಲ್ಲ ಅವರಿಗೆ ಒಂದು ವಿಶ್ವಾಸ ಬರುತ್ತೆ ನೋಡ್ರಿ, ಒಂದು ಟ್ರಸ್ಟ್ ಬಿಲ್ಡ್ ಆಗತ್ತೆ ನೋಡ್ರಿ. ನಾನು ಸರಿಯಾದ ಜಾಗ ಬಂದು ನೋಡ್ರಿ, ಡಾಕ್ಟ್ರ್ ಚಲೋ ಇದ್ದಾರೆ ಅವರು, ಇವರು ನನಗೆ ಸರಿಯಾದ ಚಿಕಿತ್ಸೆ ಕೊಡ್ತಾರಂತ ನಾವು ಮಾತಾಡಿ ಅವ್ರನ್ನ ಕನ್ವಿನ್ಸ್ ಮಾಡಿ, ನಿಮ್ಗೆ ಇದಾಗಿದೆ ದೊಡ್ಡ ಸಮಸ್ಯೆಯನ್ನು ಕಳಿಸ್ತೀವಲ್ಲ, ಅದೇ ಒಂದು ಅವರಿಗೆ ಶಕ್ತಿ ತುಂಬುತ್ತೆ, ಒಂದು ಹೋಪ್ ತುಂಬುತ್ತೆ. ಇನ್ನು ಕಾಲೇಜ್ ಬಂದಿರ್ತಾರೆ ಡಾಕ್ಟ್ರು, ಏನಾಯ್ತು? ಹೊಟ್ಟೆ ನೋವಾ? ಮತ್ತೇನಾಯ್ತು? ಕಾಲು ನೋವಾ? ಎಂದಿಂದ ಆಯ್ತದ? ಆಯ್ತು, ಈಗ ತಗೋ ಹೋಗು, 2 ನಿಮಿಷ ರೀ. 2 ನಿಮಿಷ. ಇಡೀ ದೇಶದಲ್ಲಿ, ಇಂಡಿಯಾದಲ್ಲಿ ಆವ್ರೇಜ್ ಆಗಿ ಡಾಕ್ಟ್ರ್ ಮಾತಾಡೋದು ರೋಗಿ ಹತ್ರ 2 ನಿಂದ 3 ನಿಮಿಷ ರೀ. ಆಮೇಲೆ ಈ ಮಾತು ರೊಕ್ಕದಕ್ಕಿಂತ ದುಬಾರಿ ಆಗ್ಯಾವ್ರೀಗ. ರೊಕ್ಕ ಬೇಕಾದ್ರೆ ಕೊಟ್ಬಿಡ್ಬೋದು ನಾವು. ಮಾತು ನಿಮ್ಮಿಂದ ನೀವು ಹಿಂಗೆ ಮಾತಾಡ್ರಿ ಅಂತ ಹೇಳೋದು ಹೆಂಗೆ ನಾವು? ಹೌದೌದು, ನಿಮ್ಮ ಮಾತು ಅಷ್ಟೇ ಚಂದ ಐತಿ. ಆಮೇಲೆ ನಾನು ಹಾಸ್ಪಿಟ್ಲ್ ನೋಡ್ತಿದ್ದೆ ಸರ್, ನೀವು ಬರೋದಕ್ಕಿಂತ ಮುಂಚೆ ಒಂದು ರೌಂಡ್ ಹೊಡೆದೆ. ಎಷ್ಟು ಚಂದ ಮಾಡಿರಿ ಅಂತಂದ್ರೆ, ಈ ಅಲ್ಲೆಲ್ಲ ಈ ಸೀರೆಗಳದ್ದು ಇದನ್ನ ಹಾಕಿರಿ ನೋಡಿದೆ ನಾನು ಇದನ್ನ ಎಲ್ಲಿ ನೋಡ್ಲಾರ್ದ ದೃಶ್ಯಗಳದು ಸಿಕ್ತು. ಏನ್ ಸರ್ ಅದ್ರ ಹಿನ್ನೆಲೆ? ಯಾಕಂದ್ರೆ ನೋಡ್ರಿ, ಇಲ್ಲಿ ಒಂದು ದೊಡ್ಡ ಸೀರೆ ಇದೆ ನೋಡ್ರಿ, ಇದು ನೋಡಿದ್ರ, ಇದು ಹಸಿರು ಕಲರ್ ಸೀರೆ. ಇದು ಹಸಿರಿಗೇನು ನಮ್ಮ ಒಂದು ಬಹಳ ಪವಿತ್ರವಾದ ಒಂದು ಕಲರು ಹಸಿರು. ನಮ್ಮ ರೈತರೆಲ್ಲ ಹಸಿರು ಹಾಕೊಂಡಿರ್ತಾರೆ. ನಾವು ಹಸಿರು ಬೆಳಿತೀವಿ, ನಮ್ಮ ರೈತರೆಲ್ಲ ಹಸಿರಿಂದನೇ ಇವತ್ತು ಉಸಿರು. ಸೊ ಈ ಹಸಿರು, ಈ ಗ್ರೀನ್ ಕಲರ್ ಸೀರೆ ಇದೆಯಲ್ಲ ಇವತ್ತು, ಈ ಗ್ರೀನ್ ಕಲರ್ ಸೀರೆ ಇದು ನಮ್ಮ ಆಕೆ ನಮ್ಮ ತಾಯಿದು. ಈಗ ನಮ್ಮ ಕಣ್ಣಿಗೆ ಕಾಣೋ ತಾಯಿ ಯಾರು? ಅಮ್ಮ, ತಾಯಿ, ತಂದೆ, ಅವರೇ ತಾನೆ. ಯಾಕೆ ನಾನು ಈ ಸೀರೆ ಹಾಕ್ತೆ ಸಾಹೇಬ್ರೆ ಅಂದ್ರೆ, ನೋಡಿ ಇದು ದೇವ್ರ ಮನೆ,
ಆ ದೇವ್ರ ಮನೆ ಎದುರುಗಡೆ ನಮ್ಮ ತಾಯಿ ಸೀರೆ ಇದೆ. ನಾವಿಲ್ಲಿ ಕುಂತು ಕೆಲಸ ಮಾಡ್ತಿದ್ರೆ ನಮ್ಮ ತಾಯಿ ನೋಡ್ದಂಗೆ ಆಗ್ತದೆ. ಹೆಂಗ್ ಬಂತ್ರಿ ಇದು ತಾಟ್? ಇದು ಬಹಳ ರೇರ್ ಸರ್ ಇದು. ಬಂತ್ರಿ. ಅದರಲ್ಲಿ ನೆನಪಿದೆ ಅಮ್ಮಂದು ಹತ್ತಿರದ ಕ್ಷಣಗಳು ನೆನಪಿದೆ. ನಮಗ್ ನೋಡಿದ್ರೆ ಅದು ನಮ್ಮ ತಾಯಿ ಅನಿಸ್ತಾರೆ, ನಿಮ್ ತಾಯಿ ಅಂತೇಳಿ ಎಲ್ಲರ ತಾಯಿ ಅಂತ. ಅದೇನಾಗ್ತದೆ ನೋಡ್ರಿ ಸಾಹೇಬ್ರೆ, ಈಗ ಒಂದು ತಾಯಿ ಗರ್ಭಿಣಿ ಆದಾಗ 9 ತಿಂಗಳು ಸೀರೆ ಉಟ್ಟು ಆ ಮಗುನ ಕಾಪಾಡಿರ್ತಾರೆ. ಕರೆಕ್ಟ್ ಅಲ್ವಾ? 9 ತಿಂಗಳು ಅದ್ ಮಗು ದಪ್ಪ ಆಗ್ತಿದ್ದಂಗೆಲ್ಲ ಸೀರೆ ದೊಡ್ಡದಾಗ್ತಿರ್ತದೆ. ಅರ್ಥ ಆಯ್ತಲ್ಲ? ಡೆಲಿವರಿ ಆದ ನಂತರ ಆಕಿ ಹಾಲು ಕುಡಿಸ್ಬೇಕಾದ್ರೆ ಸೀರೆನ ಕವರ್ ಮಾಡಿ, ತನ್ನ ಸೆರಗಲ್ಲಿ ಕವರ್ ಮಾಡಿ ಹಾಲು ಕುಡಿಸ್ತಾರೆ. ಮಳೆ ಬಂದರೆ ಅಥವಾ ಬಿಸಿಲಾದರೆ ತಾಯಿ ಹಿಂಗೆ ಸೀರೆ ಹಿಡಿತಾಳೆ ಮಗುಗೆ. ಈ ಮಕ್ಕಳಿಗೆ ನೋವಾದಾಗ ತಾಯಿಯವರ ಒಂದು ಈ ತೊಡೆ ಮೇಲೆ ಹೋಗಿ ಮಲಗಿದಾಗ ತಾಯಿ ಹಿಂಗೆ ಸೆರಗಾಗ್ತಾಳೆ ಸಾಹೇಬ್ರೆ. ಹಾಗಾಗಿ ಆ ಸೀರೆ ಮಹತ್ವ ಇದೆಯಲ್ಲ ಇಡೀ ಜಗತ್ತಿಗೆ ಗೊತ್ತಿವತ್ತು. ಅದು ತಾಯಿ ಸೀರೆ, ಅದು ಇನ್ನೂ ಪವಿತ್ರವಾದದ್ದು. ಒಂದು ಹಾಡೇ ಇದೆ ಸಾಹೇಬ್ರೆ ಈ ಸೀರೆ ಮೇಲೆ. ನಮ್ಮ ರಾಜ್ಕುಮಾರ್ ಹಾಡು ಹೇಳಿದ್ದಾರೆ ಅದನ್ನು. ಆ ಒಂದು ತಾಯಿ ಕೊಟ್ಟ ಸೀರೆ, ಗಂಡ ಕೊಟ್ಟ ಸೀರೆ, ಮದುವೆ ಆಗೋವರೆಗೆ ಬಂದು ಕೊಡಿಸೋ ಸೀರೆ, ಬಣ್ಣ ಇರುವವರೆಗೆ ಗಂಡ ಕೊಡಿಸೋ ಸೀರೆ, ಕುಂಕುಮ ಇರು. ಸೊ ಸೀರೆ ಬಗ್ಗೆನೇ ಅಷ್ಟು ಚೆನ್ನಾಗಿ ಹಾಡು ಬರೆದಿರ್ಬೇಕಾದ್ರೆ ಆ ಸೀರೆ ಮಹತ್ವ ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ, ಇಡೀ ಪ್ರಪಂಚ ಗೊತ್ತಾಗಬೇಕು ಸಾಹೇಬ್ರೆ. ಈಗ ಇದನ್ನ ನೀವು ಕಾಪಾಡಿಕೊಂಡು ಇಟ್ಟು ಮೂಲ ಹವ ಸೀರೆಗಳಿದು ನಮ್ಮ ತಾಯಿ ಸೀರೆ. ಇದು ಮೂಲ. ನಮ್ಮ ತಾಯಿ ಆರೋಗ್ಯವಾಗಿದ್ದಾರೆ. ಆಕೆಗೆ ಇವತ್ತು 79 ವರ್ಷ. ಇದೆಲ್ಲ ಅವ್ರ ಸೀರೆ. ಏನು ಹೆಸರು ಅಮ್ಮಂದು? ನಮ್ಮ ತಾಯಿ ಹೆಸರು ಅವ್ರಿಗೇನಾಗುತ್ತೆ ಅಂದ್ರೆ ಹಳ್ಳಿ ಹೆಂಗ್ಸ, ಕಡ್ಡಿಪುಡಿ ಹೆಂಗ್ಸ. ಆಕೆಗೆ ವಿದ್ಯಾಭ್ಯಾಸ ಇಲ್ಲ, ತಂದೆಗೂ ವಿದ್ಯಾಭ್ಯಾಸ ಇಲ್ಲ. ಈ ಹಳ್ಳಿನಲ್ಲಿ ನಮ್ಮ ತಾಯಿಯವರ ತಾಯಿ ಹೆಸರು ಅಜ್ಜಿ ಮೆಣಸಮ್ಮ ಅಂತ. ಮೆಣಸಮ್ಮ ಅಂತೆ. ಈ ಮೆಣಸಮ್ಮ ಹೆಸರು ಏನಾಯ್ತು, ಮದುವೆ ಆಗ್ಬೇಕಾದ್ರೆ ಹೆಸರು ಚೆನ್ನಾಗಿಲ್ಲ ಅಂತ ಹೇಳಿ ಮೆಣಸಮ್ಮ ಹೋಗಿ ಮೇನಕಮ್ಮ ಮಾಡಿದೆ ನನ್ನ ತಾಯಿಗೆ. ನಿಮ್ಗೆ ಬರ್ತಾಯ್ತಲ್ಲ, ಅವಿದ್ಯಾವಂತರು, ಕಡ್ಡಿಪುಡಿ ಹೆಂಗ್ಸು. ಸೊ 26 ವರ್ಷದ ಹಿಂದೆ ಅವರಿಗೆ ಒಂದು ಏನಾಗುತ್ತೆ, ಕಡ್ಡಿಪುಡಿ ಹಾಕಿ ಕ್ಯಾನ್ಸರ್ ಆಗಿಬಿಡುತ್ತೆ ಅವ್ರಿಗೆ ತಾಯಿ. ಕರೆಕ್ಟಾಗಿ ನಾನು ಆ ಟೈಮ್ಗೆ MS ಮುಗಿಸ್ತೀನಿ ನೋಡ್ರಿ. ಹಾಗಾಗಿ ಆ ಟೈಮ್ನಾಗ ಅವ್ರಿಗೆ ರೇಡಿಯೋಥೆರಪಿ ಕೊಟ್ಟು, ಕೀಮೋಥೆರಪಿ ಕೊಟ್ಟು ಚಿಕಿತ್ಸೆ ಮಾಡಿ ಇವತ್ತು ನನಗೆ ಈ ದಿನ ಅಡುಗೆ ಮಾಡಿ ಕಳಿಸ್ತಾರೆ ನೋಡ್ರಿ. ನೀವು ಮೊದಲು ಆರೈಕೆ ಮಾಡಿದ್ದು ನಿಮ್ಮ ತಾಯಿನೇ? ಹೌದು. ಎಂತ ಏನು ಸಿನಿಮಾ ಆರೈಕೆ ಅಂದರೆ MS ಮುಗಿಸಿದ್ದೆ. ಆವತ್ತು ನನಗೆ ಕರೆಕ್ಟಾಗಿ ಗೊತ್ತಿದ್ದು ಏನು ಮಾಡಬೇಕು, ಹೆಂಗೆ ಮಾಡಬೇಕು ಇದನ್ನು ಅಂತೇಳಿ. ಆವತ್ತು ನಾವು ಅವರಿಗೆ ಆರೋಗ್ಯವಾಗಿ ಗಟ್ಟಿ ಇದ್ದಾರೆ, ಭಾಳ ಸ್ಟ್ರಾಂಗ್ ಹೆಂಗ್ಸ, ಭಾಳ ಸ್ಟ್ರಾಂಗ್, ಅವಿದ್ಯಾವಂತರು ಬೆಂಗಳೂರು ಜೀವನ ಮಾಡೋದು ಎಷ್ಟು ಕಷ್ಟ ಗೊತ್ತಲ್ಲ ನಮಗೆ. ಸೊ ಹಾಗಾಗಿ ಈ ಸೀರೆ ಮಹತ್ವ, ಒಂದು ತಾಯಿ ಇಲ್ಲೆಲ್ಲ ನಮಗೆ ಕೆಲಸ ಮಾಡಬೇಕಾದ್ರೆ ಆಕೆ ಆಶೀರ್ವಾದ ಸದಾ ನಮ್ಮಲ್ಲಿ ಇರ್ತದೆ. ಕಣ್ಣಿಗೆ ಕಾಣೋ ದೇವರು. ಹಾಸ್ಪಿಟ್ಲ್ ತುಂಬ ಹಾಕಿರಿ, ಎಲ್ಲಿ ಹೋದ್ರು ಒಂದೇನೋ ನಂಟಿದೆ, ಆ ಭಾವ ಇದೆ, ಒಂದೇನೋ ನೋಡಿದ ತಕ್ಷಣ ನನಗೆ ಅದ್ ನೆನಪು ಅಂತದ. ಅಂದ್ರೆ ನಾವು ರೀಕಾಲ್ಗೆ ಹೋಗ್ಬಿಡ್ತೀವಿ ನೋಡ್ರಿ. ಹೌದು. ನಮ್ಮವ್ವ ಏನೇನ್ ಸೀರೆ ಉಡ್ತಿದ್ಲು, ಇದೈತ ಇಟ್ಟಾಳನ್ನು ನೋಡಿ, ಅಂದ್ರೆ ನಾವು ಎಷ್ಟು ನೆಗ್ಲೆಕ್ಟ್ ಮಾಡ್ಬಿಟ್ಟಿರ್ತೀವಿ ಅಂದ್ರೆ ಯಾವತ್ತು ಯವ್ವ ಎಷ್ಟು ಚಂದ ಕಾಣ್ತೀವಿ ಅಂತ ಹೇಳೋಕು ನಮ್ಗೆ ಬರ. ಹೌದು ಬರ ಇದೆ. ಹೌದು ಅಲ್ರಿ? ಹೌದು. ಯವ್ವ ಏನೋ ಮಕ್ಳಿಗೆ ತರ್ತೀವಿ, ಹೆಂಡತಿಗೆ ತರ್ತೀವಿ, ಎಲ್ಲ ತರ್ತೀವಿ. ನಮ್ಮ ಹೋಗೊಂದ್ ಬಾಳ ಸೀರೆ ತಗೊಂಡೋಗೋಣ, ಚಂದ ತಗೊಂಡೋಗೋಣ ಅಂತ ನಮ್ ತಲೆಗೆ ಬರೋದಿಲ್ಲ ನೋಡ್ರಿ. ಅಂದ್ರೆ ಎದರಿಂದ ಬಡವರಾಗಿ ರೊಕ್ಕ ಇರುತ್ತೆ ನಮ್ಮ ಹತ್ರ, ಎಲ್ಲೋ ಒಂದು ನಮ್ಗೆ ಇಚ್ಛಾಶಕ್ತಿ ಕೊರತೆ ಇರ್ಬೋದು, ಅಥವಾ ಪ್ರೀತಿ ಏನೋ ಗೊತ್ತಿಲ್ಲ. ಹೋದ್ಮೇಲೆ ಸಂಭ್ರಮ ಇದೆಯಲ್ಲ, ಊರೆಲ್ಲ ಕರೆಸಿ ಸಂಭ್ರಮ ಮಾಡಿ ಊಟ ಹಾಕಿ ಪಾಪ ಹಾಕಿ ಇರೋದೇ ಇಲ್ಲ ಈ ಸಂಭ್ರಮ ನೋಡಕ್. ಅಷ್ಟು ದೊಡ್ಡ ಸಂಭ್ರಮ ಇರೋವಾಗ ಒಂದು ಸಣ್ಣ ಸಂಭ್ರಮ ಕೂಡ ಮಾಡೋದಿಲ್ಲ. ಈ ಸಂಭ್ರಮ ಅಂತ ನೀವು ಹೇಳಿದ್ರಲ್ಲ, ನಾನು ಕತೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಿಜವಾದ ನಡೆದ ಘಟನೆ ಇದು. ಅಮೆರಿಕಾದಲ್ಲಿರ್ತಾರೆ ಅಣ್ಣ ತಮ್ಮ ಅಮೆರಿಕಲ್ಲಿದ್ದಾಗ ತಾಯಿ ತೀರ್ಕೋತಾರೆ ಸಾಹೇಬ್ರೆ. ತಾಯಿ ತೀರ್ಕೊಂಡಾಗ ಅಣ್ಣ ತಮ್ಮ ಏನು ಡಿಸೈಡ್ ಮಾಡ್ತಾರೆ, ನೋಡು ತಾಯಿ ತೀರ್ಕೊಂಡಿದ್ದಾರೆ, ಈಗ ಅಲ್ಲಿ ಹೋಗಿ ವಿಡಿಯೋ ಕಾಲ್ ಮಾಡು, ವಿಡಿಯೋ ಕಾಲಾಗಿ ನೋಡ್ತೀನಿ, ಈ ತಾಯಿ ತೀರ್ಕೊಂಡಾಗ ನೀನು ಹೋಗು,
ಇನ್ನೇನು ತಂದೆ ತೀರ್ಕೊಂಡಾಗ ನಾನು ಹೋಗ್ತಿದ್ದೆ, ಡಿವೈಡ್ ಮಾಡ್ಕೊಳ್ಳೋದು ಸರ್. ಇದು ಸತ್ಯ, ಇದು ನನ್ನ ಆಸ್ಪತ್ರೆ ನಡೆದಿರೋ ಘಟನೆ ಇದು. ಅಯ್ಯೋ ಶಿವನೇ. ಅಣ್ಣ ಬರ್ತಾನೆ, ಬಂದು ತಂದೆ ಕೇಳ್ತಾನೆ, ತಮ್ಮ ಇಲ್ಲಪ್ಪ, ಅವ್ನು ಬರಲಿಲ್ಲಪ್ಪ ಅಂತ. ಇಬ್ಬರೇ ಮಕ್ಕಳು. ಇಲ್ಲಪ್ಪ ನಾವೇ ಮಾಡ್ಕೊಂಡ್ವಿ, ಈಗ ಅವ್ನು ಬ್ಯುಸಿ ಇದ್ದಾನವ, ಈಗ ನಾ ಬಂದೇನೆ, ಮುಂದೆ ಅವ್ನು ಬರ್ತಾನೆ. ಅವಾಗ ನಾ ಬಂದೇನೆ, ಅಪ್ಪಗೆ ಅವ ಬರ್ತಾನೆ. ಏನು ಮಾಡ್ತಾರೆ, ಈ ಅಪ್ಪ ಹೋಗಿ ಸೀದಾ ಬೆಡ್ರೂಮ್ ಒಳಗೆ ಹೋಗಿ ಫ್ಯಾನಿಗೆ ನೇಣು ಹಾಕೊಂಡು ಅವ ಪ್ರಾಣ ಬಿಡ್ತಾನೆ. ಚೀಟಿ ಏನು ಬಿಡ್ತೈತೆ ಗೊತ್ತಾ ಅಲ್ಲಿ, ಈಗಲಾದರೂ ಬರೋ ಕೇಳಪ್ಪ ಅವನ್ನ, ಇಬ್ಬರು ಸತ್ತಿದ್ದೀವಿ, ಕರ್ಸ್ಬಿಡೋಣ ಅಂತ. ಸತ್ಯ ಇದು ಸತ್ಯ ಘಟನೆ. ಸತ್ಯ. ಇವತ್ತು ಸಾಹೇಬ್ರೆ, ನನಗೆ ನೆನಪಿದೆ, 96ರಲ್ಲೋ 97 ಇರಬೇಕು, 7ರಲ್ಲಿ ಅಮೇರಿಕ ಅಂತ ಒಂದು ಸಿನಿಮಾ ಮಾಡಿದೆ ನೋಡ್ರಿ, ನಾಗತಿಹಳ್ಳಿ ಚಂದ್ರಶೇಖರ್. ಬಹಳ ಒಂದು ಎಮೋಷನಲ್ ಆಗಿರೋ ಒಂದು ಸಿನಿಮಾ. ಅಂದರೆ ಅಮೆರಿಕಕ್ಕೆ ಹೋದವ್ರು ಕಷ್ಟ ಏನು, ಅಲ್ಲಿ ಏನಾಗ್ತದೆ ಎಲ್ಲ ನೋಡಿದ್ರು. ಆ ಸಿನಿಮಾ ಬಂದು ಬಹುಶಃ ಒಂದು 30 ವರ್ಷ ಆಯ್ತು ಸಾಹೇಬ್ರೆ. ಇವತ್ತು 30 ವರ್ಷ ಆದಮೇಲೆ ಇನ್ನೂ ವರ್ಸ್ಟ್ ಆಗಿದೆ ಆ್ಯಕ್ಚುಲಿ. ಯಾರೂ ಬರ್ತಿಲ್ಲ, ತಂದೆ ತಾಯಿ ಸತ್ತರೆ ಸುಮಾರು ಜನ ಎಲ್ಲ ವಿಡಿಯೋ ಕಾಲಾಗಿ ನೋಡ್ತಾ ಇದ್ದಾರೆ. ಇದು ನಡೀತಾ ಇರೋ ಸತ್ಯ. ಎರಡನೇದು, ಮಕ್ಕಳು ಬೆಂಗಳೂರಾಗಿರ್ತಾರೆ, ತಂದೆ ತಾಯಿ ಅದೇನೋ ಹೊಸ್ದಾಗಿ ಬಂದಿದಲ್ಲ ಸೀನಿಯರ್ ಲಿವಿಂಗ್ ಅಂತ, ಅಲ್ಲಿ ಕಳಿಸಿರ್ತಾರೆ. ಕೆಲವ್ರು ಬರ್ತಾರೆ, ಯಾಕೆ ನಿಮ್ಮ ಮಕ್ಕಳ ಜೊತೆಗಿಲ್ಲ ಅಂತ. ಸರ್ ಅವ್ರ ಪಾಡಿಗೆ ಅವ್ರು ಇರಲಿ ಸರ್, ನಮ್ಮ ಪಾಡಿಗೆ ನಾವು ಬಿಡ್ತೀವಿ, ನಮ್ಮ ಕೆಲಸ ಮುಗೀತು, ಅವ್ರು ಸಾಕಿದ್ದೀವಿ, ಬೆಳೆಸಿದ್ದೀವಿ, ಅವ್ರು ಚೆನ್ನಾಗಿರಲಿ ಅಂತ. ಈಗ ಸಾಮಾಜಿಕ ಪ್ರಾಬ್ಲಮ್ಸ್ ಇದೆಯಲ್ಲ, ಕೆಲವರಿಗೆ ಸೊಸೆಗೆ ಅತ್ತೆ ಸೊಸೆ ತುಂಬ ಚೆನ್ನಾಗಿರ್ತಾರೆ, ಕೆಲವರು ಸೊಸೆಗೆ ಅತ್ತೆ ಅಂದರೆ ಆಗಲ್ಲ, ಗಂಡ ಏನು ಮಾಡಬೇಕು, ತಾಯಿನ ಬಿಡ್ಬೇಕು. ಸೆಂಟ್ರಿಗೆ ಸಾಕತ್ತವ, ತಾಯಿನೂ ಬಿಡೋಂಗಿಲ್ಲ, ಹೆಂಡ್ತಿನ ಬಿಡೋಂಗಿಲ್ಲ. ಈ ಒಂದು ಸ್ಥಿತಿನಲ್ಲಿ ಭಾಳಷ್ಟು ಮಂದಿ ಗಂಡಸರು ಸ್ಥಿತಿಯಲ್ಲಿದ್ದಾರೆ ಇವತ್ತು. ನಮ್ಮ ಶೋ ನೋಡಿದ್ರೆ ಅವ್ರಿಗೆ ಅರ್ಥ ಆಗ್ತದೆ ಆ್ಯಕ್ಚುಲಿ. ಕರೆಕ್ಟ್ ಹೇಳಿರಂಗ. ಹೌದು, ಮೋಸ್ಟ್ಲಿ ನಿಮ್ಮ ಕಾಲಕ್ಕೆ ಒಂಚೂರು ಹಿಂದಕ್ಕೆ ಹೋದ್ರೆ ಆಶ್ರಮಗಳು ಇಷ್ಟಿರ್ಲಿಕ್ಕಿಲ್ಲ ಅನ್ಕೊಂಡಿದ್ದೀನಿ. ಈಗಂತೂ ಅವು ಒಂಥರ ದೊಡ್ಡ 5 ಸ್ಟಾರ್ ಹೋಟೆಲ್ ರೂಪ ಪಡೆದಿದೆ. ಲಕ್ಷ ಚಾರ್ಜ್ ಮಾಡಿ. ಅಲ್ರಿ, ನಿಮ್ದು ಗದಗ ಜಿಲ್ಲಾ, ಗದಗ ತಾಲೂಕಾ? ಹೌದ್ರಿ. ಕಣಿಗಿನಹಾಳ. ಇನ್ನೊಂದು ಯಾವ್ದು ನಿಮ್ಗೆ ಹೇಳ್ಬಿಡ್ತೀನಿ. ಏಷ್ಯಾದ ಪ್ರಪ್ರಥಮ ಸಹಕಾರಿ ಸಂಘ ಹುಟ್ಟಿದ್ ನಮ್ಮೂರಲ್ಲಿ ಸರ್. ಓ, ನಮ್ಮ KH ಪಾಟೀಲ್ ಸಾಹೇಬ್ರು ಅಲ್ಲಿ ಎಸ್ ಸರ್, ಪಾಟೀಲ್ ಅಂತ ಅವ್ರ ಹೆಸರು. ನಮ್ಮೂರನ್ನವರು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಇದೆ. ಹೌದಲ್ರಿ. ಜಗತ್ತಿನ ಫಸ್ಟ್ ಸಹಕಾರಿ ಕ್ಷೇತ್ರ ಹುಟ್ಟಾಗಿದ್ದು ಕಣಿಗಿನಹಾಳದಲ್ಲಿ. ಇವತ್ತು ಸಹಕಾರ ಕ್ಷೇತ್ರದಿಂದ ಎಷ್ಟೋ ಕುಟುಂಬಗಳು ಒಂದು ಸ್ಟೇಜಿಗೆ ಬಂದಿದ್ದಾವೆ. ಸಹಕಾರ ಕ್ಷೇತ್ರದಿಂದ ಇವತ್ತು ಕರ್ನಾಟಕ ಇಡೀ ದೇಶದಲ್ಲೇ, ಗುಜರಾತ್ ಆದ್ಮೇಲೆ 2ನೇ ಸ್ಥಾನದಲ್ಲಿದೆ, ಬಿಕಾಸ್ ಆಫ್ ಸಹಕಾರಿ ಕ್ಷೇತ್ರ. ಸಹಕಾರ ಅಂತಿದೆಯಲ್ಲ, ಅದಕ್ಕೆ ಭಾಳ ದೊಡ್ಡ ಅರ್ಥ ಇದೆ ಸಾಹೇಬ್ರೆ. ಸಹಕಾರ ಅಂದರೆ ಡೈರಿ ಮಾಡೋದಲ್ಲ. ಸಹಕಾರ ಅಂದರೆ ಅಣ್ಣ ತಮ್ಮ ಸಹಕರಿಸೋದು, ಅಕ್ಕ ತಂಗಿ ಸಹಕರಿಸೋದು, ಪಕ್ಕದ ಮನೆಯವರು ಸಹಕರಿಸೋದು, ಬಂಧು ಬಳಗ ಸಹಕರಿಸೋದು. ಈ ಸಹಕಾರ ಅನ್ನೋದು ಎಷ್ಟೋ ಜನಕ್ಕೆ ಆ ಕೋಆಪರೇಟಿವ್ ಸಿಸ್ಟಮ್ ಇದೆಯಲ್ಲ, ಸಹಕಾರಿ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಿದೆ. ಆದರೆ ಇದು ದೊಡ್ಡ ಅರ್ಥ ಅಂದರೆ ಸಹಕಾರ. ಸಹಕಾರ ಅರ್ಥ ಆಯ್ತಲ್ರಿ? ಸಹಕಾರ ಕೊಡಬೇಕು, ಪಕ್ಕದ ಮೇಲೆ ಕಷ್ಟ ಆದ ಹೋಗಿ ಸಹಕಾರ ಕೊಡಬೇಕು, ಅವ್ರಿಗೆ ಸಹಾಯ ಮಾಡಬೇಕು. ಅಣ್ಣ ಕಷ್ಟದಿದ್ರೆ ಅವ್ನಿಗೆ ಸಹಾಯ ಮಾಡಬೇಕು. ಅದೇ ದೊಡ್ಡ ಸಹಕಾರ. ಅದ್ಭುತ. ಅರ್ಥಲ್ರಿ? ಬರೀ ಅಂದ್ರೆ ನೀವು ಒಟ್ಟಾಗಿ ಒಂದು ಸಹಕಾರ, ಊರಿನ ಸಹಕಾರ, ಜನಸಮೂಹ ಸಹಕಾರ, ಅದಕ್ಕಿಂತ ಬಹಳ ಮುಖ್ಯ ಮನೆಯ ಸಹಕಾರ, ಸಂಬಂಧಗಳ ಸಹಕಾರ, ಅದು ಹುಟ್ಟಬೇಕು ಅಲ್ಲ. ಒಬ್ರಿಗೊಬ್ರು ಎಲ್ಲ ಹಂಚ್ಕೋಬಹುದು ಇವತ್ತು. ಹಾಗಾಗಿ ಏನಾಗಿದೆ, ಯಾರಾದ್ರೂ ಬಂದಾಗ ಬಹಳ ಸಮಸ್ಯೆ ಬರೋದು ಹಾಸ್ಪಿಟಲ್ ಇದೆ. ಯಾರೋ ಪಕ್ಕದ ಮನೆಯವ್ರ ಪರಿಚಯ ಇದ್ರೆ ಪರವಾಗಿಲ್ಲ, ಬೆಂಗಳೂರಲ್ಲಿ ಇಲ್ಲ ಅಂದ್ರೆ ಒಂಟಿ ಹಳ್ಳಿಯಾಗಾದ್ರೆ ಅವ್ರ ಇವ್ರ ಬಾ ಅಳಿಯ, ಬಾ ಮಾವ, ಬಾ ದೊಡ್ಡವ ಅಂತ ಯಾರಾದ್ರೂ ಸೇರ್ಬಿಡ್ಬೋದು. ಸಿಟಿಯಾಗ ಏನಿಲ್ರಿ, ನಿಮ್ಮ ಹತ್ರ ರೊಕ್ಕ ಇದ್ರ ಬರ್ರಿ, ಕಾಯಿಲೆ ಇದ್ರ ನಿಮ್ಮ ಮನೆ ಕಾರ್ ಬರುತ್ತಾ, ಆಂಬುಲೆನ್ಸ್ ಬರ್ತಾ, ಹತ್ಕೊಂಡು ಹಾಸ್ಪಿಟ್ಲಿಗೆ ಬರ್ತೀರಿ. ರೊಕ್ಕಿಲ್ಲ ಸಾರಿ, ಅಲ್ಲಿ ರೊಕ್ಕಿಲ್ಲ ಅಂದ್ರೆ ಮುಗಿದವ್ರು ಸಾಹೇಬ್ರೆ. ರೊಕ್ಕ ಸಂಪಾದನೆ ಮಾಡದೆ ಹೋದ್ರೆ ನಿಮಗ ಮನೆಯಲ್ಲೂ ಗೌರವ ಇರಲ್ಲ, ಹೆಂಡತಿ ಮಕ್ಕಳು ಗೌರವ ಕೊಡಲ್ಲ, ಸಮಾಜ ಗೌರವ ಕೊಡಲ್ಲ. ರೊಕ್ಕ ಸಂಪಾದನೆ ಮಾಡದೆ ಹೋದರೆ ಭಾಳ ಇಂಪಾರ್ಟೆಂಟು. ಇದು ನನ್ನ ವೈಯಕ್ತಿಕ ಅನುಭವ. ಸೊ ಭಾಳ ಮುಖ್ಯವಾದದ್ದು, ಒಂದು ಗಂಡಸಿದನಲ್ಲ, ಹೇಳ್ತಾರಲ್ಲ ಉದ್ಯೋಗಂ ಪುರುಷ ಲಕ್ಷಣಂ ಅಂತ. ಗಂಡಸು ಕಷ್ಟಪಟ್ಟು ದುಡಿಲೇಬೇಕು, ಬೇರೆ ಮಾರ್ಗ ಇಲ್ಲ. ಕಷ್ಟಪಟ್ಟು ದುಡಿದಾಗ ಮಾತ್ರ ಅವನಿಗೆ ಮನೆಯಲ್ಲೂ ಗೌರವ, ಸಮಾಜದಲ್ಲೂ ಗೌರವ. ಇಲ್ದಿರಿ ಇಲ್ಲ. ಅದು ಆರೋಗ್ಯ ಇದ್ದರೆ
ಆರೋಗ್ಯ ಇದ್ರೆ ಗೊತ್ತಾಯ್ತಲ್ವಾ.